ನಮಸ್ಕಾರ ಅಂಕಲ್, ಸ್ಟಾರ್ಟ್ ಮಾಡು. ನಮಸ್ಕಾರಪ್ಪ. ನಮಸ್ಕಾರ. ಬಂಗಾರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯ ನೀತಿ ಪ್ರದಾಯ ಜ್ಞಾನಪ್ರದಾಯ ವಿದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯ, ಅದರಲ್ಲಿ ನೀವು 9ನೇ ಶ್ಲೋಕದಲ್ಲಿ ನೋಡಿರಿ ಅಂದ್ರೆ ಧರ್ಮರಾಜನ ಇರ್ತಕ್ಕಂಥವ ಅಕ್ಷಯ ಪಾತ್ರ ಇರ್ತಕ್ಕಂಥದ್ದು ಬಂದ ಕಾರಣ ಅನೇಕ ಗೋದಾನ, ಅನೇಕ ಬಂಗಾರ ಬೆಳ್ಳಿ ದಾನವ ಇರ್ತಕ್ಕಂಥದ್ದೆಲ್ಲ ಕೊಟ್ಟು ಅನೇಕ ಋಷಿಗಳು, ಅನೇಕ ಸನ್ಯಾಸಿಗಳ ಇರ್ತಕ್ಕಂಥವ್ರನ್ನ ಸಂತೋಷವಾಗಿರ್ತಕ್ಕಂಥದ್ದು ಬಳಸಿ ಇಂದ್ರನ ಇರ್ತಕ್ಕಂಥ ಹೆಂಗಿದ್ದ ನೀವು ಅಮರಾವತಿ ಪಟ್ಟಣದಲ್ಲಿ ಅದರ ಹಂಗೆ ಧರ್ಮರಾಜನ ಇರ್ತಕ್ಕಂಥವ ತಮ್ಮಂದ್ರು ಕೂಡ ಸಂತೋಷವಾಗಿ ವನವಾಸನವಾಗಿರ್ತಕ್ಕಂಥದ್ದು ಇದ್ದ. ಹಾಗೆ ಇಂಥ ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಪಾರ್ಥೇಶು ಯಾತೇಶು ಕಿಮತ್ರ ಕಾರ್ಯಮಿತಿ ಸ್ಮ ಪೃಷ್ಟೋ ವಿದುರಃ ಅಗ್ರಜೇನ. ಆಗ ಧೃತರಾಷ್ಟ್ರ ಇರ್ತಕ್ಕಂಥವ ಹಸ್ತಿನಾಪುರವ ಇರ್ತಕ್ಕಂಥದ್ದಲ್ಲಿ ತನ್ನ ತಮ್ಮನ ಇರ್ತಕ್ಕಂಥ ವಿದುರನ್ನು ಕೂಗಿ ಪಾಂಡವರ ಇರ್ತಕ್ಕಂಥವ್ರು ಇಂಥ ಮರಿ ಕಾಡಿ ಹೊಟ್ಟೋದ್ರಲ್ಲ, ಅದ ಕಾರಣ ನಾನೆನ್ನ ಕೇಳ್ತಾನೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೆಂಗಿದ್ದಾರೆ ಎಂಬುದಾಗಿರ್ತಕ್ಕಂಥದ್ದು ಹೇಳು ಹಾಗೆ ಅಂತ ವಿದುರನ್ನ ಕೇಳ್ತಾನ. ಅದಕ್ಕೆ ವಿದುರ ಒಂದು ಮಾತು ಹೇಳ್ತಾನ, ಏನಂದ್ರೆ ಅವ್ರು ಹೆಂಗಿರ್ತಾರೆ ಎಂಬುದು ಬೇಡ, ನೀ ಮೊದಲು ಅವ್ರನ್ನ ತಿರುಗು ಇಲ್ಲಿ ಬಾ ಅಂತ ಹೇಳಿ ಅವ್ರಿಗೆ ಉಂಟಾದ ರಾಜ್ಯವಾಗಿರ್ತಕ್ಕಂಥದ್ದು ಕೊಡ್ಬೇಕಾಗ್ತಾನೆ, ನಿನ್ ಧರ್ಮ ಅಣ್ಣ ಹಾಗೆ ಅಂತ ಹೇಳಿ ವಿದುರನ ಇರ್ತಕ್ಕಂಥ ಹೇಳ್ತಾನ. ಅದಕ್ಕೆ ಧೃತರಾಷ್ಟ್ರನಿಗೆ ಇನ್ನೂ ಕಲಿಪ್ರವೇಶವಾಗಿರ್ತಕ್ಕಂಥದ್ದು ಇದೆ. ಆಗ ಹೇಳ್ತಾನ, ಜ್ಞಾತಂ ಪ್ರತೀತೋ ಅಸಿ ಮದಾತ್ಮ ಜನಾನ ನಮೇ ತ್ವಯಾ ಕಾರ್ಯಮಿಹ ಅಸ್ತಿ ಕಿಂಚಿತ್. ನಂಗೆ ಚಂದ ತಿಳಿಯೋದು ವಿದುರ, ನೀ ಯಾವಾಗಲೂ ನನ್ನ ಮಕ್ಕಳ ಇರ್ತಕ್ಕಂಥವ್ರ ದ್ವೇಷ ಮಾಡ್ತಿ, ಪಾಂಡವರ ಮೇಲೆ ತಾನು ನಿಂಗೆ ಸ್ನೇಹವಾಗಿರ್ತಕ್ಕಂಥದ್ದಿದೆ, ಆದ ಕಾರಣ ನೀ ಇರ್ಬೇಕಾದಿಲ್ಲ, ನೀ ಹೋಗು ಎಂಬುದಾಗಿ ಹೇಳ್ತಾನ. ಆಗ ಯಯೋ ವಿದುರ ಪಾಂಡವ ಪುತ್ರ ಆಮೆ ವಿದುರ್ನ ಇರ್ತಕ್ಕಂಥವ ಅಲ್ಲಿಂದ ಹೊರಟು ಪಾಂಡವರಾಜನ ಮಕ್ಕಳ ಇರ್ತಕ್ಕಂಥ ಪಾಂಡವರು ಎಲ್ಲಿದ್ದಾರೆಯೋ ಕಾಡಲ್ಲಿ ಆ ಕಾಂಡ ಇರ್ತಕ್ಕಂಥ ಅದಕ್ಕೆ ವಿದುರ್ನ ಇರ್ತಕ್ಕಂಥ ಹೋಗಿ ಸೇರ್ತಾನ. ಹೋಗಿ ಸೇರೋನೆ ಇವನಿಗೆ ಧೃತರಾಷ್ಟ್ರ ಏನಾಗತ್ತೆ ಅಂದ್ರೆ, ಧೃತರಾಷ್ಟ್ರ ಇರ್ತಕ್ಕಂಥವ ರಾಜ್ಯ ಪರಿಪಾಲನೆ ಮಾಡ್ತಕ್ಕಂಥದ್ದೇ ವಿದುರ ಹೇಳ್ತಕ್ಕಂಥದ್ದ ಇದನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ವಿದುರ ಹೋಗೋಣ ಏನಾಗತ್ತೆ, ಕೈಕಾಲು ಓಡೋದಿಲ್ಲ. ಆಗ ಸಂಜಯನ ಕೂಗಿ ಒಂದು ಮಾತಾಡ್ತಾನ, ವಿದುರ್ನ ತಿರುಗು ಬಾ ಅಂತ ಹೇಳು, ನಾ ಹೇಳಿದ್ದು ತಪ್ಪು ಎಂಬುದೇ ಹೇಳ್ತಾನ. ಆಗ ಆಗ ವಿದುರ್ನ ಇರ್ತಕ್ಕಂಥವನ್ನ ಸಂಜಯನ ಇರ್ತಕ್ಕಂಥ ಹೋಗಿ ನಿಮ್ಮ ಅಣ್ಣದ್ರ ಕೂತಾರೆ ಅಂತ ಹೇಳಿ ತಿರುಗು ವಿದುರ್ನ ಇರ್ತಕ್ಕಂಥವ ಹಸ್ತಿನಾಪುರಕ್ಕೆ ಬಂದುಬಿಟ್ಟ ಎಂಬುದಾಗಿರ್ತಕ್ಕಂಥದ್ದು ಆ 3 ಶ್ಲೋಕದಲ್ಲಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಏನಂತಂದ್ರೆ, ಸಾಮಾನ್ಯ ಹಂತಂ ಪಾಂಡವಾನಾಂ ಉತ ಏಕಂ ಚನ್ನೋಪದೇಶೈಷ ಸರ್ಜಿತಾಯು. ದುರ್ಯೋಧನ ಇರ್ತಕ್ಕಂಥವ ತನ್ನ ತಮ್ಮಂದ್ರು ಮತ್ತು ಕರ್ಣನ್ ಕೂಡ ಮತ್ತು ಮಾವನ ಇರ್ತಕ್ಕಂಥ ಶಕನಿ ಕೂಡ ಸೇರ್ಕೊಂಡು ಪಾಂಡವರ ಇರ್ತಕ್ಕಂಥವ್ರಲ್ಲಿ ಯಾರು ಒಬ್ಬರನ್ನ ನಾವು ಬಂದು ಸಂಹಾರವಾಗಿರ್ತಕ್ಕಂಥ ಬೇಕು ಎಂಬುದಾಗಿರ್ತಕ್ಕಂಥದ್ದು ಮಾಡಬೇಕು. ಅದಕ್ಕೋಸ್ಕರ ನಾವು ಕಾಡಿ ಹೋಗೋಣ ಎಂಬುದಾಗಿ ಆರಂಭಿಸಿದ. ಕಾಡಿ ಕಳಿಸಿದ್ದು ಮಾತ್ರ ಸಾಲು, ಕಾಡಿಗೆ ಹೋಗಿ ಯಾರು ಒಬ್ಬರನ್ನ ಸಂಹಾರ ಮಾಡಬೇಕು ಎಂಬುದಾಗಿ ಅಭಿಪ್ರಾಯಪಟ್ಟ. ಆಗ ವಿದ್ಯಾಯ ತೇಷಾಂ ಗಮನಂ ಸಮಸ್ತ ಲೋಕ ಅಂತರಾತ್ಮ ಪರಮೇಶ್ವರ. ಆಗ ವೇದವ್ಯಾಸ ದೇವರಾಗಿರ್ತಕ್ಕಂಥವ್ರು ಸಕಲ ತಿಳಿದವರಾಗಿರ್ತಕ್ಕಂಥವ್ರು ಅಲ್ಲಿ ಬಂದು ಧೃತರಾಷ್ಟ್ರ ಇರ್ತಕ್ಕಂಥವ್ರ ಹೇಳ್ತಾರೆ, ನೋಡಪ್ಪ, ನೀನು ಮಗನ ಇರ್ತಕ್ಕಂಥ ಇಂಥ ಮರಿ ಅಭಿಪ್ರಾಯಪಟ್ಟು ಕಾಡಿಗೆ ಹೋಗ್ಬೇಕು ಅಂತಿದ್ದಾನ. ಅಲ್ಲಿ ಹೋದ್ರೆ ಅವ ಪಾಂಡವರ ಒಬ್ಬರನ್ನ ಕೊಲ್ಲೋದಿಲ್ಲ, ಅವನ್ನ ಬಂದು ಪಾಂಡವರ ಇರ್ತಕ್ಕಂಥವ್ರು ಭೀಮಸೇನ ದೇವರು ಕೊಂದುಡೋರು. ಆದ ಕಾರಣ ನೀ ಬಂದು ಅವನ್ನ ಕಳಿಸ್ಬೇಡ ಅಲ್ಲಿ ಎಂಬುದಾಗಿ ಹೇಳ್ತಾರೆ. ಆಗ ಬಂದು ಧೃತರಾಷ್ಟ್ರವನ್ನು ಮಾತಾಡ್ತಾನ, ನೀವೇ ಕೊಂಚ ದಯಮಾಡಿ ಅವನಿಗೆ ಹೇಳ್ರಿ ಹಾಗೆ ಅಂತ ಹೇಳ್ತಾರೆ. ಈ ರೀತಿ ಇದೆಲ್ಲ ಅಂತ ಹೇಳ್ತಾರೆ. ನಾವನ್ ಕೂಡ ಮಾತಾಡ್ಲಕ್ ತಯಾರಾಗಿಲ್ಲ. ಹೇಳ್ತಾರೆ, ನಿನ್ನ ಮಗನ ಇರ್ತಕ್ಕಂಥ ಅವನು ಕೂಡ ಮಾತಾಡ್ಲಕ್ ತಯಾರಾಗಿಲ್ಲ. ಇದಕ್ಕೆಂದ್ರೆ ಅವ ನ್ಯಾಯಕ್ಕೆ ಯಾವುದಕ್ಕೂ ಕಟ್ಟುಪಟ್ಟವನಲ್ಲ, ಅದ ಕಾರಣ ಅವನು ಕೂಡ ನಾವು ಮಾತಾಡೋದಿಲ್ಲ. ನೋಡು, ಮುಂದೆ ಮಹರ್ಷಿಯ ಇರ್ತಕ್ಕಂಥ ಮೈತ್ರೇಯವರ ಇರ್ತಕ್ಕಂಥ ಬರ್ತಾರೆ. ಆ ಮೈತ್ರೇಯವರ ಇರ್ತಕ್ಕಂಥವ್ರು ಏನ್ ಹೇಳ್ತಾರೋ, ಮೈತ್ರೇಯರು ನೀವು ತುಂಬಾ ಮುಖ್ಯ. ಇದಕ್ಕೆಂದ್ರೆ ಶ್ರೀಮದ್ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಮೈತ್ರೇಯನಿಗೂ
ಉದ್ದವನಿಗೂ ನಡೀತಕ್ಕಂಥ ಕಾನ್ವರ್ಸೇಷನ್ ಒಂದು ಮಾದರಿ ಭಾಗವತವಾಗಿರ್ತಕ್ಕಂಥ ಅದನ್ನ ಕನ್ಸೈಸ್ ಆಗಿ ಕವರ್ ಮಾಡಿ ಹೋಗ್ತಾರೆ 3ನೇ ಸ್ಕಂದದಲ್ಲಿ. ಆದ ಕಾರಣ ಮೈತ್ರೇಯ ಮಹರ್ಷಿಗಳು ಬರ್ತಾರೆ, ಅವ್ರು ಏನ್ ಹೇಳ್ತಾರೆಯೋ ಅವ್ರ ಪ್ರಕಾರ ನಡೆಕೊಳ್ಳಿ ಅಂತ ಹೇಳ್ಬಿಟ್ಟು ವೇದವ್ಯಾಸ ದೇವರು ಹೊರಟೋಗ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ಮೈತ್ರೇಯರಾಗಿರ್ತಕ್ಕಂಥವ್ರು ಬರ್ತಾರೆ. ಮೈತ್ರೇಯರಾಗಿರ್ತಕ್ಕಂಥವ್ರು ಬಂದು ವಿಶೇಷವಾಗಿ ಭೀಮಸೇನ ದೇವರು ಪಾಂಡವರಾಗಿರ್ತಕ್ಕಂಥವ್ರನ್ನೆಲ್ಲ ಹೊಗಳ್ತಾರೆ. ಹೊಗಳ್ತಾರೆ. ಸರ್ವಾಷ್ಟ ಜ್ಯೇಷ್ಠ ಭಗವನ್ ನಿಯುಕ್ತಾಹ ಎಂಬುದಾಗಿ ಹೇಳಿ ಮೈತ್ರೇಯರಾಗಿರ್ತಕ್ಕಂಥವ್ರು ಪಾಂಡವರು ತುಂಬಾ ಒಳ್ಳೆಯವರಪ್ಪ ಹಾಗಂತ ಹೇಳ್ತಾರೆ. ಹೇಳ್ಬಿಟ್ಟು ಆ ಬೇಡವನ್ನು ಮಾತಾಡ್ತಾರೆ. ಬಂದು ಈ ಪ್ರಕಾರವಾಗಿ ಕಿರ್ಮೀರ ಎಂಬುದಾಗಿರ್ತಕ್ಕಂಥವ ವಿಚಿತ್ರವಾಗಿರ್ತಕ್ಕಂಥ ರಾಕ್ಷಸ, ಅವನ್ನ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಕೊಂದರು ಅಂತ ಹೇಳ್ತಾರೆ. ಅದನ್ನ ದುರ್ಯೋಧನ ಇರ್ತಕ್ಕಂಥವ ಅಲ್ಲಿ ತಂದೆ ಎದುರಿ ನಿಂತು ಕೇಳ್ತಾ ಇದ್ದಾನೆ. ಕೇಳ ಬೇಡ ಹೇಳ್ತಾನೆ. ಅದನ್ನ ನೋಡಿ ಈಕಾರ ಮಾಡಿ ತೊಡೆ ತಟ್ಟಿದ್ದು, ಓಹೋ ತುಂಬಾ ದೊಡ್ಡ ಕೆಲಸ ಮಾಡ್ಬಿಟ್ರ ಹಾಗೆಂತಂಬುದಾಗಿ ಈಕಾರವಾಗಿರ್ತಕ್ಕಂಥದ್ದು ಕ್ರೀಡೆ ಸುರ್ತ್ವಾಚ ಹಸನ್ನೇ ಧೃತರಾಷ್ಟ್ರ ಪುತ್ರ ಧೃತರಾಷ್ಟ್ರ ಪುತ್ರ ಅಂದ್ರೆ ಇವ ದುರ್ಯೋಧನ ಇರ್ತಕ್ಕಂಥವ ತೊಡೆ ತಟ್ಟಿದ್ ನಗಿತಾನ. ಆಗ ಮೈತ್ರೇಯರು ಒಂದು ಮಾತಾಡ್ತಾರೆ, ನೋಡು ಶಾಪ ಜೈನಂ, ನಿಂಗೆ ನಾನು ಶಾಪ ಇರ್ತಕ್ಕಂಥ ಕೊಡ್ತೇನೆ. ನೀ ಯಾವ ತೊಡೆಯ ಇರ್ತಕ್ಕಂಥದ್ದು ತಟ್ಟಿಂಡು ನೆಗದಿಯೋ ಇದೇ ತೊಡೆಯ ಇರ್ತಕ್ಕಂಥದ್ದನ್ನ ಸೀಡಿ ನಿಂಗೆ ಮರಣವಾಗಿರ್ತಕ್ಕಂಥದ್ದು ಭೀಮಸೇನ ದೇವರಿಂದ ಆಗ ಹೋಗುತ್ತೆ. ರಾಜ್ಯವಾಗಿರ್ತಕ್ಕಂಥದ್ದು ನೀ ತಿರಿಸಿಕೊಳ್ಳಂಗಿಟ್ಟಂದ್ರೆ ನನ್ನ ಶಾಪ ಇರ್ತಕ್ಕಂಥದ್ದು ಕಲುಷ ಹೋಗುತ್ತೆ ಎಂಬುದಾಗಿ ಹೇಳ್ಬಿಟ್ಟು ಮೈತ್ರೇಯರ ಇರ್ತಕ್ಕಂಥವ್ರು ಅಲ್ಲಿಂದ ಹೊರಟುಬಿಡ್ತಾರೆ. ಈಗ ಹೊರಟ್ರ ವೇಳೆ ಧೃತರಾಷ್ಟ್ರನ ಇರ್ತಕ್ಕಂಥವ ಬಿದುರನ್ನ ಕಾಣ್ತಾನ. ಇಂಥ ಬಾರಿ ಮೈತ್ರೇಯರ ಇರ್ತಕ್ಕಂಥವ್ರು ಹೇಳಿದ್ದಾರಲ್ಲಪ್ಪ, ಅದ್ರ ಪ್ರಕಾರವಾಗಿ ಕಿರ್ಮೀರರ ಇರ್ತಕ್ಕಂಥವನ್ನ ಯಾರು ಕೊಂದ್ರು ಅಂತ ಹೇಳೋ ವೇಳೆ ಭೀಮಸೇನ ದೇವರು ಬಲಭ ಇರ್ತಕ್ಕಂಥದನ್ನೆಲ್ಲ ಕುರಿತು ತುಂಬಾ ವಿಸ್ತಾರವಾಗಿ ಹೇಳಿ ಹೇಳ್ತಾನ. ಈ ವಿಷಯ ಎಲ್ಲ ಮುಡಿಯ ಕಾಲದಲ್ಲಿ ಕಾಮ್ಯವನ ಇರ್ತಕ್ಕಂಥದ್ದಲ್ಲಿ ಪಾಂಡವರಾಗಿರ್ತಕ್ಕಂಥವ್ರು ಇದ್ದಾರೆ ಎಂಬುದಾಗಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಕಿವಿಯಿಂದ ಬೀಳುತ್ತೆ. ವನೇ ವಸಂತೆ ಅತ ಪೃಥಾ ಸುತಾಸ್ತೆ ವಾರ್ತಾಂ ಸ್ವಕೀಯಾಂ ಪ್ರಾಪಯಾಮಾಸು ಆಸು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಕಿವಿಯಿಂದ ಬೀಳುತ್ತೆ. ಒಡತೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಕೃಷ್ಣೇ ಸೋಪಿ ಧೃತು ಮಾಯಾತ್ ಸ ಸತ್ಯ ಸತ್ಯಭಾಮ ದೇವರನ್ನ ಕರ್ಕೊಂಡು ಕೃಷ್ಣ ಇರ್ತಕ್ಕಂಥವ್ನು ನೇರಾಗಿ ಆ ಕಾಮ್ಯವನವಾಗಿರ್ತಕ್ಕಂಥದ್ದು ಪಾಂಡವರಾಗಿರ್ತಕ್ಕಂಥವ್ರನ್ನ ನೋಡ್ಲಕ್ ಬರ್ತಾನ. ಆಗ ಬರೋ ವೇಳೆ ಪಾಂಡವರಾಗಿರ್ತಕ್ಕಂಥವ್ರು ಗುಣಾನ್ನೇ ತ್ವದೀಯಾನ್ನೇ ತ್ವದೀಯಾನ್ನೇ ಅಮಿತಾನ್ನೇ ಪ್ರಣಮ್ಯ ತದಾ ರುದಂತಿ ದ್ರೌಪದಿ ಚಾಪ ಪಾದೌ ಸಾ ಪಾದಯೋಃ ಪತಿತ ವಾಸುದೇವಂ ಪಾದಯೋಃ ಪತಿತ ವಾಸುದೇವಂ ಅಸ್ತೌತತ್ ಸಮಸ್ತ ಪ್ರಭುಂ ಆತ್ಮತಂತ್ರಂ. 2 ಶ್ಲೋಕ ಮುಖ್ಯವಾದ್ದು. ಆಗ ಪಾಂಡವರಾಗಿರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನಿಂದ ಪಾದಕ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಈ ಅನಂತ ಕಲ್ಯಾಣ ಗುಣಿ ಪರಿಪೂರ್ಣ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾರೆ. ದ್ರೌಪದಿ ದೇವರಾಗಿರ್ತಕ್ಕಂಥವ್ರು ಪಾದದಲ್ಲಿ ಬಿದ್ದು ಅಳತಾಗಿ 2 ಶ್ಲೋಕ ಇರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಅದನ್ನು ನೋಡಿರಿ ಅಂದ್ರೆ ಆ ಚಿಂತೆ ಒಂದು ಮಾದರಿ ವೇದಾಂತ ಪೂರ ಕವರ್ ಹೊಡೋದು. ಆ ಚಿಂತ್ಯ ನಿತ್ಯ ಅವ್ಯಯ ಪೂರ್ಣ ಸದ್ಗುಣಾರ್ಣವ ಏಕದೇಹ ಅಖಿಲ ದೋಷ ದೂರ ರಮಾಬ್ಜ ಏಷ ಈಶ ಸುರೇಂದ್ರ ಪೂರ್ವ ಬೃಂದಾರಕಾನಾಂ ಸತತಾಂ ಅಭಿವಂದ್ಯ ಎಂಬುದಾಗಿ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಮೊದಲು ಹೇಳ್ತಾರೆ ಅಚಿಂತ್ಯ. ಹಾಗಂದ್ರೆ ಏನರ್ಥ? ಪರಮಾತ್ಮ ನಿನ್ನ ಕುರಿತು ಪೂರ್ತಿ ಚಿಂತನೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಈ ವೇಳೆ ನಿಮಗೆ ಸತ್ವತತ್ವಮಾದ ವೇಳೆ ಹೇಳ್ಬೇಕು ಅಂತಂದ್ರೆ ಆ ಚಿಂತೆ ಶಕ್ತಿ ಆಗಿರ್ತಕ್ಕಂಥದ್ದು ಉಂಬದು. ಇದು ಒಂದೊಂದಕ್ಕೂ ಒಂದೊಂದು ಕ್ಲಾಸ್ ತಗೊಬೇಕು. ಆ ಚಿಂತೆ ಶಕ್ತಿ ಆಗಿರ್ತಕ್ಕಂಥದ್ದು ಬಂದ್ರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ವೇದವಾಗಿರ್ತಕ್ಕಂಥದ್ದು ಆ ಸತ್ವತತ್ವದಲ್ಲಿ ಅಚಿಂತ್ಯ ಶಕ್ತಿ ಎಂಬುದಕ್ಕೆ ಮೊದಲ ಎಕ್ಸಾಂಪಲ್ ವೇದವಾಗಿರ್ತಕ್ಕಂಥದ್ದು ಅನಂತ ಅಂತ ಹೇಳುತ್ತೆ. ಅದು ಅಪೌರುಷೇಯವಾಗಿರ್ತಕ್ಕಂಥ ವೇದಗಳು. ಆದ ಕಾರಣ ಅನಂತ ಅಂತ ಹೇಳಿದ್ದು ಇನ್ಫಿನಿಟ್ ಅಂತ ಹೇಳಿದ್ದು ಸರಿ. ಆದ್ರೆ ವೇದಗಳಾಗಿರ್ತಕ್ಕಂಥದ್ದು ಸಂಸ್ಕೃತ ಅಕ್ಷರದಲ್ಲಿದೆ. ಸಂಸ್ಕೃತ ಅಕ್ಷರಗಳಾಗಿರ್ತಕ್ಕಂಥದ್ದು 51. ಆದ ಕಾರಣ
ಎಷ್ಟು ಕಾಂಬಿನೇಷನ್ ಹಾಕಿದ್ರು ಕೂಡ ಅದರಿಂದ ಬರ್ತಕ್ಕಂಥ ಪದಗಳಾಗಿರ್ತಕ್ಕಂಥದ್ದು ಕೋಟಿ ಕೋಟಿ ಇದ್ರೂ ಕೂಡ ಅದು ಬಂದು ಇನ್ಫಿನಿಟ್ ಆಗಲಾರ್ದು. ಹಾಗಂತಂದ್ರೆ ವೇದಕ್ಕೆ ಅನಂತ್ಯವಾಗಿರ್ತಕ್ಕಂಥದ್ದು ಅಚಿಂತ್ಯ ಶಕ್ತಿಯಿಂದ ಇದು ಒಂದು ಸಿಡಿಮದು ಅನಿತ್ಯ ಶಕ್ತಿಯಿಂದ ಬಂತು ಅಂತ ಹೇಳಿ ಸತೋತ್ರನ ಮಾಡಿ ಮೊದಲ ಎಕ್ಸಾಂಪಲ್. ಈಗ ಅಚಿಂತ್ಯ ಶಕ್ತಿ ಅಂತಂದ್ರೆ ಬೇರೆ ಒಬ್ಬರಿಂದು ಚಿಂತನೆ ಮಾಡ್ಲಿಕ್ಕೆ ಮುಡಿದಾರದು ಅಚಿಂತ್ಯ. ಚಿಂತ್ಯ ಶಕ್ತಿ ಅಂದ್ರೆ ನೀವು ನೆನೆಸಾದ ನನ್ನಿಂದ ಮುಡಿயாது ಅಂತ ಹೇಳ್ತಕ್ಕಂಥ ಅದಕ್ಕೆ ಚಿಂತ್ಯ ಶಕ್ತಿ. ಅಚಿಂತ್ಯ ಶಕ್ತಿ ಅಂತಂದ್ರೆ ಬೇರೆ ಒಬ್ಬರು ಚಿಂತನೆಗೂ ಬರ್ಲಾಂಗಿರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತೀರಲ್ಲ. ಈಗ ವೇದವಾಗಿರ್ತಕ್ಕಂಥದ್ದು ಅಚಿಂತ್ಯ ಶಕ್ತಿ ಇದ್ರೆ ನೀವು ಹೇಳಿರಲ್ಲ. ಇದಕ್ಕೆಂದ್ರೆ ಇದು ಸದ್ದ ಧರ್ಮಾಧಾರಿತ ಇದು ಇದೆ, ಬೇರೆ ಗ್ರಂಥದಲ್ಲಿ ಇಲ್ಲ. ಅದು ನೀವು ತಿಳ್ಕೊಬೇಕು, ಅದು ತುಂಬಾ ಮುಖ್ಯ ಎಂಬುದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೇನೆ. ಆದ ಕಾರಣ ಅದು ಹೇಳ್ತಾ ಇದ್ದೇನೆ ಅಂದ್ರೆ ವೇದವಾಗಿರ್ತಕ್ಕಂಥದ್ದು ಅನಂತ ಎಂಬುದು ವಾಯುದೇವರಿಗೆ ತಿಳಿಯೋದು, ಲಕ್ಷ್ಮೀ ದೇವಿಗೆ ತಿಳಿಯೋದು. ಆದ ಕಾರಣ ಅಚಿಂತ್ಯ ಶಕ್ತಿಯಾಗಿರ್ತಕ್ಕಂಥದ್ದು ಬೇರೆ ಒಬ್ಬರಿಂದ ಚಿಂತನೆ ಮಾಡ್ಲಿಕ್ಕೆ ಬಿಡಿಲಾರ್ದು ಅಂತ ನೀವು ಹೇಳ್ತಕ್ಕಂಥದ್ದು ಹೇಳ್ತಾ ಇದ್ದೀರಲ್ಲ. ವೇದ ಅಚಿಂತ್ಯ ಎಂಬುದು ಇವರಿಗೆ ತಿಳಿಯೋದಿಲ್ಲ, ವಾಯುದೇವರಿಗೆ ತಿಳಿಯೋದಿಲ್ಲ. ಆದ ಕಾರಣ ಅಚಿಂತ್ಯ ಶಕ್ತಿಗೆ ಹೇಳ್ತಕ್ಕಂಥ ಲಕ್ಷಣವನ್ನ ಬೇರೆಯಾಗಿ ಹೇಳ್ರಿ. ಇಲ್ಲ ಅಚಿಂತ್ಯ ಶಕ್ತಿಯಿಂದ ನೀವು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ರಿ ಅಂತಂದ್ರೆ ಅವಾಗಲ್ಲ. ಅಚಿಂತ್ಯ ಶಕ್ತಿ ಆಗಿರ್ತಕ್ಕಂಥದ್ದು ಎರಡು ಪ್ರಕಾರ ಹಂಗಂತಾಳೆ. ಸಾಪೇಕ್ಷ ಅಚಿಂತ್ಯ ಶಕ್ತಿ, ನಿರಪೇಕ್ಷ ಅಪೇಕ್ಷ ಶಕ್ತಿ ಅಂತ. ಇದು ತುಂಬಾ ಮುಖ್ಯ. ಸಾಪೇಕ್ಷ ಅಂದ್ರೆ ಇಂದೊಂದು ಅಪೇಕ್ಷೆ ಮಾಡಿಕೊಂಡು ಇನ್ನೊಂದನ್ನೊಂದು ಮಗಿಟ್ಟುಕೊಂಡು ಅಚಿಂತ್ಯ ಶಕ್ತಿ ಅಂತ ಹೇಳ್ತಕ್ಕಂಥದ್ದು. ಭೇದವನ್ನು ತಗೊಂಡು ಅಚಿಂತ್ಯ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸಾಪೇಕ್ಷ ಅಚಿಂತ್ಯ ಶಕ್ತಿ. ಅನೋರಣೀಯ ಮಹತ್ವಮಯ್ಯ ಅಂತ ಹೇಳ್ತೀವಿ ನೋಡ್ರಿ. ಅದು ಯಾವುದನ್ನು ತಗೊಂತೀರಿ, ಒಂದನ್ನೇ ತಗೊಂಬೋದಲ್ಲ. ದೇವರಲ್ಲಿರ್ತಕ್ಕಂಥದ್ದು, ದೇವರಾಗಿರ್ತಕ್ಕಂಥ ಅಣುವಿನಲ್ಲಿರ್ತಕ್ಕಂಥ ಪರಮಾತ್ಮ, ಸಾಸಿವೆಯಲ್ಲಿರ್ತಕ್ಕಂಥ ಪರಮಾತ್ಮನೇ ಬೆಟ್ಟದಕ್ಕಿಂತ ದೊಡ್ಡ ಅಂತ ಹೇಳ್ತಕ್ಕಂಥ ಬೆಳೆ ಬೇರೆ ಒಂದನ್ನು ನಾವು ಹೇಳೋದಿಲ್ಲ. ಹಾಗೆ ಈ ಅಚಿಂತ್ಯ ಶಕ್ತಿ ನಿರಪೇಕ್ಷವಾಗಿರ್ತಕ್ಕಂಥ ಅಚಿಂತ್ಯ ಶಕ್ತಿ. ಈ ನಿರಪೇಕ್ಷ ಇರ್ತಕ್ಕಂಥ ಅಚಿಂತ್ಯ ಶಕ್ತಿ ಎಂಬುದಾಗಿ ನಾವು ತಿಳ್ಕೊಬೇಕು ಅಂತ ಹೇಳಿ ಆ ಗ್ರಂಥದಲ್ಲಿ ಹೇಳಿದ್ದಾರೆ. ಆದ ಕಾರಣ ಇದೆಲ್ಲ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಅಚಿಂತ್ಯ ಶಕ್ತಿ ಅಂತಂದ್ರೆ ಆ ನಿರಪೇಕ್ಷವಾಗಿರ್ತಕ್ಕಂಥ ಅಚಿಂತ್ಯ ಶಕ್ತಿ ಆಗಿರ್ತಕ್ಕಂಥದ್ದು ಹೆಂಗೆ ಎಂಬುದು ಲಕ್ಷ್ಮೀ ದೇವಿಗೂ ತಿಳಿದು. ಆದ ಕಾರಣ ಅದು ಅಚಿಂತ್ಯ ಶಕ್ತಿಯಿಂದ ಬರ್ತಕ್ಕಂಥದ್ದು. ಸಾಪೇಕ್ಷ ಅಚಿಂತ್ಯ ಶಕ್ತಿಯಿಂದ ಬರ್ತಕ್ಕಂಥದ್ದು ಬಂದು ತಿಳಿಬಹುದು, ಅದನ್ನು ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಿತ್ಯ ಅಂತ ಹೇಳಿದ್ದಾರೆ ನೋಡ್ರ. ನಿತ್ಯ ಎಂಬುದಲ್ಲಿ ನಾವು ತಿಳಿದಬೇಕು ಏನು ಅಂದ್ರೆ ಅನಿತ್ಯ ಎಂಬುದು ನಿಮಗೆ ಹೇಳಿದ್ರೆ ಅನಿತ್ಯ ಅಂದ್ರೆ ಎಟರ್ನಲ್. ಅನಿತ್ಯ ಅಂತಂದ್ರೆ ಎಟರ್ನಲ್ ಅಲ್ಲ ಹೇಳ್ತಿರ್ತಕ್ಕಂಥದ್ದು. ಆ ಅನಿತ್ಯ ಇರ್ತಕ್ಕಂಥದ್ದು ಅದು 4 ಪ್ರಕಾರ. ಅನಿತ್ಯ ಅಂತಂದ್ರೆ ಅನಿತ್ಯತ್ವ ದೇಹ ಹಾನಿ, ದುಃಖ ಪ್ರಾಪ್ತಿ ಅಪೂರ್ಣತ, ನಾಶ ಚತುರ್ವಿಧ ಪ್ರೋಕ್ತ ಅಂತ. ಡಿಸ್ಟ್ರಕ್ಷನ್ ಈಸ್ ಆಫ್ 4 ಕೈಂಡ್. ಒಂದು ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ ಅಪೂರ್ಣತ, ನಾಶ ಚತುರ್ವಿಧ ಪ್ರೋಕ್ತ, ತದಭಾವ ಹರೇ ಸದಾ. ಈ 4 ವಿಧವಾಗಿರ್ತಕ್ಕಂಥ ನಾಶವೂ ಇಲ್ಲಂಗಿರ್ತಕ್ಕಂಥ ತಾನೆ ಪರಮಾತ್ಮ. ಅದನ್ನ ಮನಸ್ಸಲ್ಲಿ ಇಟ್ಟಿದ್ದಾನೆ. ದ್ರೌಪದಿ ದೇವರು ನಿತ್ಯ ಅಂತ ಹೇಳಿದ್ದಾರೆ ಅಂತ ಅರ್ಥ. ಈಗ ನೋಡ್ರಿ ಅಂದ್ರೆ ಈಗ ಒಂದು ಗ್ಲಾಸ್ ಟಂಬ್ಲರ್ ಇದೆ, ಅದನ್ನ ತೆಗೆದು ಕಳೆ ಹಾಕಿರಿ ಅಂದ್ರೆ ಅದು ಬಡದು ಹೋಗುತ್ತೆ, ಅದು ಅನಿತ್ಯ. ದೇಹ ಹಾನಿ ಅಂದ್ರೆ ನಮಗೆಲ್ಲರಲ್ಲೂ ದೇಹ ಒಂದಿನ ಹೋಗುತ್ತೆ. ಜೀವನ ಇರ್ತಕ್ಕಂಥ ನಿತ್ಯನ ಇರ್ಬಹುದು, ದೇಹ ಹೋಗುತ್ತೆ, ಅಂತ ಮರಿ ನಾಶವಾಗಿರ್ತಕ್ಕಂಥದ್ದಾಗುತ್ತೆ. ಮತ್ತು ದುಃಖ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ನಮಗಿದೆ, ಅಪೂರ್ಣತ ನಮಗಿದೆ. ಚತುರ್ಮುಖ ಬ್ರಹ್ಮದೇವರಿಗೆ ದೇಹ ನಾಶವಾಗಿರ್ತಕ್ಕಂಥದ್ದಾಗತ್ತೆ, ಅಪೂರ್ಣತ ಇದೆ. ಲಕ್ಷ್ಮೀ ದೇವಿಯರಿಗೆ ನಾಶ ಹೇಳ್ತೀರಿ ಹಾಗಂತಂದ್ರೆ ಅವನಿಗೆ ಅನಿತ್ಯತ್ವೂ ಇಲ್ಲ, ದೇಹ ಹಾನಿಯೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ಆದ್ರೆ ಅಪೂರ್ಣತ ಇದೆ. ಅವರು ಸ್ವತಂತ್ರ ಅಲ್ಲ. ಆದ ಕಾರಣ ಈ 4 ಇಲ್ಲ ಅಂದಿರ್ತಕ್ಕಂಥದ್ದು ದೇವರು ಎಂಬುದು ತಿಳ್ಕೊಬೇಕು. ಇದೆಲ್ಲ ನಾನು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ ಅದನ್ನ ಇಟ್ಟಂತೆ ಹೇಳ್ತಾ ಇದ್ದೇನೆ. ಆಮೇಲೆ ಪೂರ್ಣ ಸದ್ಗುಣಾರ್ಣವ ಏಕದೇಹ ಹಾಗೆಂತಂಬುದು ಪೂರ್ಣ ಸದ್ಗುಣಾರ್ಣವ ಅಂತ ಬರ್ತಾನೆ. 7ನೇ ಅಧ್ಯಾಯ 135 ಸೂತ್ರವಾಗಿರ್ತಕ್ಕಂಥದ್ದು. ಅಖಿಲ ದೋಷ ದೂರ ಹೇಳ್ಬೇಕಾದಿಲ್ಲ. 159 ಸೂತ್ರ ವಿರೋಧಾಧ್ಯಾಯದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲ ಅಂಗಿರ್ತಕ್ಕಂಥವ. ಮತ್ತು ಯಾವಾಗ್ಲೂ ಲಕ್ಷ್ಮೀ ದೇವಿಯರು, ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಶಂಭು ಮತ್ತು ಇಂದ್ರ ಇತ್ಯಾದಿಗಳಾಗಿರ್ತಕ್ಕಂಥವ್ರು ಯಾವಾಗಲೂ ಪರಮಾತ್ಮ ನಿನ್ನ ಪಾದಕ್ಕೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ಶ್ಲೋಕದಲ್ಲಿ ದ್ರೌಪದಿ ದೇವಿಯರು ಚೆಂದಾಗಿ ತಿಳ್ಕಬೇಕು. ಲಕ್ಷ್ಮೀ ದೇವಿಗೆ ನೆಕ್ಸ್ಟ್ ಬರ್ತಕ್ಕಂಥವ್ರು
ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಆಮೇಲೆ ಸಮಸ್ತ ಚೇಷ್ಟಾಪ್ರದ ಸರ್ವಜೀವ ಪ್ರಭು ವಿಮುಕ್ತಾಶ್ರಯ ಸರ್ವಸಾರ ಅದಕ್ಕಾರ ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇ ಈಶಿತು ಅಚ್ಯುತಸ್ಯ ಎಂಬುದಾಗಿ ಹೇಳ್ತಾರೆ. ಅದ ಕಾರಣ ಏನಂದ್ರೆ ಸಮಸ್ತ ಚೇಷ್ಟಾಪ್ರದ ಹಂಗಂದ್ರೆ ಸಮಸ್ತ ಜಗತ್ತಾಗಿರ್ತಕ್ಕಂಥದ್ದಕ್ಕೂ ವ್ಯಾಪಾರವಾಗಿರ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂಥ ಡೈನಮಿಸಮ್ ಬರ್ತಕ್ಕಂಥ ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅವನಿದ್ದಾನೆ ಸರ್ವಜೀವ ಪ್ರಭು. ಹಾಗಂತಂದ್ರೆ ಎಲ್ಲಾ ಜೀವನ ಇರ್ತಕ್ಕಂಥವ್ರು ಸಮರ್ಥನಾಗಿರ್ತಕ್ಕಂಥವ ಮತ್ತು ಜೀವನ ಇರ್ತಕ್ಕಂಥವ. ಜೀವತ್ವೇನ ಇರ್ಲಿಕ್ಕೆ ನಾ ಜಾಗ ಹೇಳ್ತೇನೆ ನೋಡ್ರಿ, ಅಂತರ್ಯಾಮ್ಯಾದಿ ದೈವಾದಿಕ್ಷು ಧರ್ಮ ವಿದೇಶ ಅಂತ ಹೇಳ್ತಾರ. ಆ ಪರಮಾತ್ಮನ ಇರ್ತಕ್ಕಂಥವ ನಮ್ ಜೀವನದಲ್ಲಿ ಜೀವನ ಇರೋ ಪ್ರಯುಕ್ತ ತಾನೇ ಜೀವತ್ವ ಇರ್ತಕ್ಕಂಥದ್ದು ಉಳಿದ್ರೆ ವಿಮುಕ್ತ ಅಷ್ಟೇ ಸರ್ವಸಾರ ಅದಕ್ಕಾರ ಒಂದು ತುಂಬಾ ಸಾರವ ಇರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥ ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ ಸಮಸ್ತ ಲೋಕನಾಥಸ್ಯ ಸಾರಂ ಆರಾಧನಂ ಹರೇ ಅಂತ ಕೃಷ್ಣಾಮೃತ ಮಹಾರಾಜರು ಹೇಳ್ತಾರೆ. ಈ ಪ್ರಕಾರವಾಗಿ ದ್ರೌಪದಿ ದೇವರು ಅನೇಕ ವಿಧವಾಗಿ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿ ಕೃಷ್ಣ ಪರಮಾತ್ಮನ ಮುಂದೆ ಹೃದಯ ನಮಸ್ಕಾರ ಮಾಡ್ತಾರೆ. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ತನ್ನಲ್ಲಿ ಎಲ್ಲಾ ಶಕ್ತಿ ಇದೆ ಎಂಬುದಕ್ಕೆ ಒಂದು ಮಾತು ಏನು ತೋರಿಸ್ತಾನೆ ಅಂತಂದ್ರೆ ಅಲ್ಲಿ ನೆಕ್ಸ್ಟ್ ನೋಡಿದ್ರೆ ಚಕಾರ ತೇಷಾಂ ಅಖಿಲಾಷ್ಟ ಯೋಷಾಹ ಹಾಗಂತಂದ್ರೆ ಅವ್ರ ಕಣ್ಣಿಗೆ ತೋರಿಸ್ತಾನ. ಮುಂದೆ ಈ ದುರ್ಯೋಧನ ಇರ್ತಕ್ಕಂಥವ ಅವನ ಮಂತ್ರ ಇರ್ತಕ್ಕಂಥವ್ರಲ್ಲ ಸತ್ತು ಯುದ್ಧದಲ್ಲಿ ಹೋಗ್ತಾರೆ. ಆಗ ಅವ್ರ ಹೆಂಡತಿಯರ ಇರ್ತಕ್ಕಂಥವ್ರು ತಲೆ ಬಿಚ್ಚಿಂಡು ಅಳತಕ್ಕಂಥದ್ದು ಹೆಂಗ ಆಗ್ತಾರೆ ಅದನ್ನ ಈಗಲೇ ನೋಡು ಎಂಬುದಾಗಿ ತೋರಿಸ್ತಾರೆ. ಇನ್ನು ಯುದ್ಧ ಆರಂಭ ಆಗಲ್ಲ ಮಾಡಿ ಅವರ ಸಮಾಧಾನವಾಗಿರ್ತಕ್ಕಂಥದ್ದು ಮಧುರೈಹಿ ಸುವಾಕ್ಯೈಹಿ ನಾರಾಯಣ ವಾಚಮಿಮಾಂ ಜವಾದ ಒಳ್ಳೆ ಮಾತುಗಳಾಗಿರ್ತಕ್ಕಂಥದ್ರಿಂದ ದ್ರೌಪದಿ ದೇವರಾಗಿರ್ತಕ್ಕಂಥವ್ರ ಸಮಾಧಾನವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಆಮೇಲೆ ಸತ್ಯಭಾಮ ದೇವಿಯರಾಗಿರ್ತಕ್ಕಂಥವ್ರು ಸಮಾಧಾನವಾಗಿರ್ತಕ್ಕಂಥದ್ದು ಮಾಡ್ತಾರೆ. ಹಾಗಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಪರಮಾತ್ಮ ಅಂತ ಹೇಳ್ತಾನ ಇಷ್ಟೆಲ್ಲ ನಡೆದು ಹೋಯ್ತು. ಆ ಇಷ್ಟೇ ನಡೆದಕ್ಕೆ ಈಗ ನೋಡಿ ನಿಂತಂದ್ರೆ ಸನ್ನಿಧಾನೇ ಅಥವಾ ದೂರೇ ಕಾಲ ವ್ಯವಹತೆ ಪಿವ ಒಂದು ಕೂಡ ತಪ್ಪು ಬರ್ಕೊಡುದು ಅಂತ ಹೇಳಿ ಆಚಾರ್ಯರು ಬಂದ ಒಂದೊಂದು ಸ್ಥಳದಲ್ಲೂ ಪ್ರಮೇಯ ಹೇಳ್ತಾರೆ. ಇದಕ್ಕೆಂದ್ರೆ ನಾ ಇಲ್ಲ ನೋಡಮ್ಮ ಆದ ಕಾರಣ ತಾನೇ ಇದು ಪೂರ ನಡೆದು ಇದೆ ಅಂದ್ಬಿಟ್ಟು. ಆದ ಕಾರಣ ಪರಮಾತ್ಮ ಇರಬೇಕು ಯಾವ ಸ್ಥಳದಲ್ಲಿ ಇಲ್ಲ ಎಲ್ಲಾ ಸ್ಥಳದಲ್ಲೂ ಇದ್ದಲ್ಲ. ಆದ ಕಾರಣ ಹೇಳ್ತಾರೆ ಸನ್ನಿಧಾನೆ ಅಥವಾ ದೂರೇ ಕಾಲ ವ್ಯವಹತೆ ಇವ ಈತ ಬೇರೆ ಇಬ್ರು ಇದೆಲ್ಲ ನಡೆದು ಹೋಯ್ತು. ಅವ ಬಂದು ಧರ್ಮರಾಜನ ಇರ್ತಕ್ಕಂಥ ಹೀಗಾಗಿ ಸೋತೋಟ ನೀವು ಕಾಡಿ ಬಂದದ್ದು ಆ ವೇಳೆ ನಾ ಬಂದು ಮುಂಚೆ ಅವಸರವಾಗಿ ಇದಕ್ಕೆ ಮಧುರಾಪಟ್ಟಣ ಇರ್ತಕ್ಕಂಥದ್ದಕ್ಕೆ ಈ ದ್ವಾರಕಾಗಿ ಹೊಟ್ಟೋದೆ ಆದ ಕಾರಣ ಇದೆಲ್ಲ ನಡೆದು ಇದೆ. ಹಾಗೆ ತಪ್ಪ ವೇಳೆ ಒಂದು ಎರಡು ಪ್ರಮೇಯ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಮುಖ್ಯವಾಗಿ ದುರ್ಯೋಧನ ಯಾಕೆ ಪರಮಾತ್ಮ ಅಂದ್ರೆ ದುರ್ಯೋಧನ ಇರ್ತಕ್ಕಂಥ ಅವನಿಗೆ ಬಂದು ಅಂತಂತರಿಸಿ ಹೋಗೋದಕ್ಕೆ ಇನ್ನು ಈ ಒಂದು ಮಾತಲ್ಲಿ ಒಂದು 10 ಶ್ಲೋಕ ಕವರ್ ಆಗತ್ತೆ. ಇದಕ್ಕೆ ಅಂದ್ರೆ ಈ ಒಂದು ಮಾತಲ್ಲಿ ನಾವು ಹೊಟ್ಟೋದೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ದುರ್ಯೋಧನ ಇರ್ತಕ್ಕಂಥ ಅವನಿಗೆ ಅವನ ಯೋಗ್ಯತಾನುಸಾರವಾಗಿ ಇನ್ನೂ ಪಾಪ ಕಾರ್ಯವಾಗಿರ್ತಕ್ಕಂಥದ್ದು ಮಾಡಬೇಕು. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಅದಿಲ್ಲ ಈ ಇದು ಚೆಸ್ ಆಡ ಪಕ್ಕ ಆಗೋಣ ವೇಳೆ ಅವ ಹಿಂದೆ ಅಂದ್ರೆ ಆಡ್ಬೇಡ ಅಂತ ಹೇಳಿ ತಡ್ಕಿರುವ ಆದ ಕಾರಣವಾಗಿಲ್ಲ ಇಲ್ಲಿದ್ದ ಕಾರಣ. ಮತ್ತು ಭೀಮಸೇನ ದೇವರು ದ್ರೌಪದಿ ದೇವರು ಕೃಷ್ಣ ಪರಮಾತ್ಮನ ಮುಂದೆ ಇಟ್ಟುಕೊಂಡು ಎಷ್ಟು ಸಹನ ಶಕ್ತಿ ಆಗಿರ್ತಕ್ಕಂಥದ್ದು ಎಷ್ಟು ತಟಕಂಬ ಶಕ್ತಿ ಆಗಿರ್ತಕ್ಕಂಥದ್ದು ನಮ್ಮಂತ ಅವ್ರಿಗೆ ತಿಳಿಬೇಕು. ಅದೇ ಅವರಿಗೆ ಸಾಧನೆ ಆಗಿರ್ತಕ್ಕಂಥದ್ದು ಅಂದ್ಬಿಟ್ಟು. ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಧರ್ಮರಾಜನ ಇರ್ತಕ್ಕಂಥವ ಅಲ್ಲಿ ನೋಡಿರಿ ಅಂದ್ರೆ ರಾಜಸೂಯ ಯಾಗವ ಇರ್ತಕ್ಕಂಥದ್ದು ಮಾಡಿ ಆ ಶ್ಲೋಕದಲ್ಲಿ ನೋಡ್ರಿ ದುಷ್ಟಾನಾಂ ದೋಷ ವೃದ್ಧಿ ಅರ್ಥಂ ಮಧು 33ನೇ ಶ್ಲೋಕ ದುಷ್ಟಾನಾಂ ದೋಷ ವೃದ್ಧಿ ಅರ್ಥಂ ದುಷ್ಟರಾಗಿರ್ತಕ್ಕಂಥ ಅವರಿಗೆ ದೋಷವಾಗಿರ್ತಕ್ಕಂಥದ್ದು ಇನ್ನು ವೃದ್ಧಿ ಆಗ್ಬೇಕು ಎಂಬುದಕ್ಕೋಸ್ಕರವಾಗಿ ಭೀಮಾದೀನ ಗುಣೋನ್ನತೆ ಭೀಮಸೇನ ದೇವರು ಇತ್ಯಾದಿಗಳು ಗುಣವಾಗಿರ್ತಕ್ಕಂಥದ್ದು ಉನ್ನತಿಯಾಗಿರ್ತಕ್ಕಂಥದ್ದು ಹೆಂಗಾಗ್ಬೇಕು ಎಂಬುದಕ್ಕೋಸ್ಕರ ಯುಧಿಷ್ಠಿರೇ ಅತಿವಿರುದ್ಧಂತು ರಾಜಸೂಯಾದಿ ಸಂಭವಂ ರಾಜಸೂಯಾಗವಾಗಿರ್ತಕ್ಕಂಥದ್ದು ಮಾಡಿ ಯುಧಿಷ್ಠಿರ ಇರ್ತಕ್ಕಂಥ ಅವನಿಗೆ ತುಂಬಾ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಬಂತು. ಆ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಬರಬಾರದು ಎಂಬುದಕ್ಕೋಸ್ಕರವಾಗಿ ಈ ಪ್ರಕಾರವಾಗಿ ಆ ಪರಮಾತ್ಮನ ಇರ್ತಕ್ಕಂಥ ಮಲ್ಲಿ ಎಲ್ಲ ಕಾರಣವಾಗಿರ್ತಕ್ಕಂಥದ್ದಕ್ಕೆ ಮುಂದೆ ಎಲ್ಲ ಹೇಳ್ಬಿಟ್ಟು ಇದೇ ಪ್ರಕಾರವಾಗಿ ಹೇಳ್ತಾರೆ. ದ್ರೋಣಾಚಾರ್ಯರಿಗೆ ನಾವು ಹೇಳ್ತೇನೆ
ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಅವರೆಲ್ಲರಿಗೂ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಕಡಿಮೆ ಆಗಬೇಕು ಅಂತ ಹೇಳಿ ಇದಕ್ಕೆಂದ್ರೆ ಅವರೆಲ್ಲರೂ ಕೂಡ ಆ ಕಾಲದಲ್ಲಿ ಮರಿ ಧರ್ಮರಾಜನ ಇರ್ತಕ್ಕಂಥ ಈ ಆಟ ಆಡಗಳ ತಡೆಗಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಪೂರ ಇಟ್ಟು ಇದಷ್ಟು ನಾ ಇಲ್ಲೇ ಇದೆ ಕಾರಣ ಅಂತಂಬದು ಲೌಕಿಕ ದೃಷ್ಟಾಂತದಲ್ಲಿ ಹೇಳಿದ್ದಾನೆ. ವೈದಿಕದಲ್ಲಿ ಏನ್ ಹೇಳ್ಬೇಕಂದ್ರೆ ಋಗ್ವೇದ ಮಂತ್ರವಾಗಿರ್ತಕ್ಕಂಥದನ್ನ ಹೇಳ್ತಾರೆ. ಏದಮಾನ ದುಡ್ಡು ಇದು ಕೊಂಚ ನೀವು ನೋಡ್ಬೇಕು. ಏದಮಾನ ದುಡ್ಡು ಇತ್ಯೇವ ವಿಷ್ಣೋ ನಾಮ ಹಿ ವೈದಿಕಂ. ಆದ ಕಾರಣ ಏದಮಾನ ದುಡ್ಡು ಎಂಬುದನ್ನ ಕೊಂಚ ನಿಮಗೆ ಹೇಳ್ದಾನೆ ಏನಂತಂದ್ರೆ, ಈಗ ಒಂದು ಕೂಸು ಹೆಚ್ಚಾಗಿ ತಿಂತು ಅಂತಂದ್ರೆ ಏದಮಾನ ದುಡ್ಡು ಅಂದ್ರೆ ಡೈಲ್ಯೂಟಿಂಗ್ ಫ್ಯಾಕ್ಟರ್ ಅರ್ಥ. ಒಂದು ನಾವೇ ಹೆಚ್ಚು ಊಟ ಮಾಡಿದ್ರೆ ಮರುದಿನ ಏನಾದ್ರು ಕಾರ್ಬೊನೇಟಿಂಗ್ ವಿಷಯ ತಗೊಳ್ತವೆ. ಇಲ್ಲ ಒಂದು ಬಲೂನ್ಲಿ ನೀವು ಬಂದು ಯಾರು ಹಾಕಿರಿ ಅಂದ್ರೆ ಹೆಚ್ಚು ಹಾಕಿರಿ ಅಂದ್ರೆ ಅದು ಊಟ ಒಡೆದೋಗುತ್ತೆ. ಅದ ಕಾರಣ ಕೊಂಚ ಅದ್ರಲ್ಲಿರ್ತಕ್ಕಂಥ ಒಂದ್ ನಿಮಿಷ ಇವಳಿಗೆ ನಾಡ್ದ ಸರ್ಜರಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾವಂತ. ಒಂದು ನಿಮಿಷ ನಮಸ್ಕಾರ ಮಾಡಿ ಬನ್ನಿ ಪರಮಾತ್ಮ அப்படியே பண்ணு. ನಾಳೆ ಹಾರ್ಟ್ ಸರ್ಜರಿ ಒಳಗ ಹೇಳಿ ರಾಮಕೃಷ್ಣ ಅಲ್ಲಿ. ஓஹோ நாடுத ஒன்னும் கவலைப்படாத. அவருக்கு கும்பிடு சரியா போடும் பாரு. அவரு கும்பிட்டா போதும், தைரியமா போய். ನಾನೇ ದೊಡ್ಡ ಡಾಕ್ಟರ್ ಮುಂದೆ ಹೇಳ್ತಾ ಇದ್ದೆ, ನಾಳೆ ಒಬ್ಬರ ಆಪರೇಷನ್ ಆಶೀರ್ವಾದ ನನ್ನ ಎದುರು ಬಂದು ತಗೋಬೇಕು ಅಂದ್ರು. ನಿಮ್ಮನೆ ಮನಸ್ಸಲ್ಲಿ ಇಟ್ಟಂತ ಹೇಳ್ಬಿಟ್ಟೆ. ಅದಕ್ಕೆ ಇವರಿಗೆ ನಮಸ್ಕಾರ ಮಾಡಿ ಇಟ್ಬೋ ಸರಿ ಆಯ್ತು ಅಂತ ಹೇಳ್ಬಿಟ್ಟೆ. ಆಗ ಏದಮಾನ ಬಿಟ್ಟಿರ್ತಪ್ಪ ಅದು ಇದ್ರಲ್ಲಿ ಒಂದು ವಿಷಯ ತಿಳ್ಕಬೇಕು. ಏನಂತಂದ್ರೆ ನಿಮಗೆ 2-3 ಸಾರಿ ಹೇಳಿದ್ದೇನೆ ಇದನ್ನ. ಇದಕ್ಕೆ ಅಂದ್ರೆ ಏದಮಾನ ಬಿಟ್ಟಿಲ್ಲ ಮೊದಲು ನೀವು ನೋಡಿರಿ ಅಂದ್ರೆ ಇಲ್ಲಿ ಈ ವಾಲಿ ಕೇಸೆ ನೀವು ತಗೊಂಡ್ರಿ ಅಂದ್ರೆ ಏದಮಾನ ಬಿಟ್ಟು ಅಂತಂದ್ರೆ ಹೆಚ್ಚಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದನ್ನ ಡೈಲ್ಯೂಟ್ ಮಾಡ್ತಾನ. ಎದಕ್ಕೆ ಅಂದ್ರೆ ಅದಕ್ಕೂ ನೀವು ರೀಸನ್ ನೋಡ್ರಿ. ಹೆಚ್ಚಾಗಿರ್ತಕ್ಕಂಥದ್ದು ಮಾಡಿದ್ರೆ ಆ ಹೆಚ್ಚಾಗಿರ್ತಕ್ಕಂಥದ್ದಕ್ಕೆ ಹೆಚ್ಚು ಸುಖ ಕೊಡಬೇಕು ಹಾಗೆ ಅಂತ ಹೇಳಿದ್ರೆ. ಇದಕ್ಕೆ ಆಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಹೇಳ್ತಾನೆ ಮಧು, ಅದು ನೀವು ದಯಮಾಡಿ ನೋಟ್ ಮಾಡಿಕೊಳ್ರಿ. ಇದಕ್ಕೆ ಅಂದ್ರೆ ಹೆಚ್ಚಾಗಿರ್ತಕ್ಕಂಥದ್ದು ಮಾಡಿದ್ರೆ ಅವನಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಕೊಡ್ಬೇಕು. ಮೋಕ್ಷದಲ್ಲಿ ಸುಖ ಅಂತಂದ್ರೆ ಅವನ ಸ್ವರೂಪದಲ್ಲಿ ಅದು ಇಲ್ಲವಿಲ್ಲ. ಅವನ ಸ್ವರೂಪದಲ್ಲಿ ಇಲ್ಲೇ ಇದ್ದ ಸುಖನ ಹೆಂಗ್ ಕೊಡೋದು? ಅದಕ್ಕೋಸ್ಕರ ಅವನ ಸ್ವರೂಪದಲ್ಲಿ ಇರ್ತಕ್ಕಂಥ ಹೆಚ್ಚು ಸುಖವಾಗಿರ್ತಕ್ಕಂಥದ್ದು ಕೊಟ್ಟರು ಅವನ ಸ್ವರೂಪ ನಾಶ ಆಗ್ಬೋದು. ಅದಕ್ಕೋಸ್ಕರ ಪರಮಾತ್ಮನ ಇರ್ತಕ್ಕಂಥ ಮಾಡ್ತಾನ ಅಂಬೋದಕ್ಕೆ ನೀವು ವಾಲಿ ಕೇಸ್ ಮೊದಲು ತಗೊಂಡ್ರಿ ಅಂದ್ರೆ ವಾಲಿಯ ಇರ್ತಕ್ಕಂಥವ ಇಂದ್ರ ದೇವರ ಇರ್ತಕ್ಕಂಥವ ಸೀತಾವಲ್ಲಿ ಕೂತಂದು ವಿಚಿತ್ರವಾಗಿರ್ತಕ್ಕಂಥ ಸೇವೆ ಆಗಿರ್ತಕ್ಕಂಥದ್ದು ಮಾಡಿದ. ಸೀತಾಕೃತಿ ಅಂತಂಬದು ಮಹಾಭಾರತ ತಾತ್ಪರ್ಯ ಉದ್ದಿರ್ತಾನೆ ಇರೋದು. ವಾಲ್ಮೀಕಿ ರಾಮಾಯಣ ಯಾವುದಲ್ಲೂ ಇಲ್ಲಾರ್ದು ಸೀತಾವನ್ನೇ ಸಳ್ಕೊಂಡವನ ಅಂತ ಎಲ್ಲರೂ ಹೇಳೋರು. ನೀವು ದಯಮಾಡಿ ಹಂಗ ಹೇಳ್ಬೇಡ್ರಿ. ಅದ ಕಾರಣ ಸೀತಾಕೃತಿ ಅಲ್ಲಿ ಆಕೃತಿ ಅಂತಂದ್ರೆ ಬೊಬ್ಬೆ. ಅದಕ್ಕೆ ಉಸುಬಂದು ಮಾತಾಡ್ಬೇಕು ಅಂದ್ರೆ ಇಂದ್ರ ಇರ್ತಕ್ಕಂಥ ಒಳಗಿದ್ದು ಆ ಟಾರ್ಚರ್ ಇರ್ತಕ್ಕಂಥ ಮಾಡಿದ. ಅದನ್ನ ಅದೇ ಇದಿಲ್ಲಿ ಡೈಲ್ಯೂಟ್ ಆಗಕ್ಕೆ ಬಾಲಿ ಆಗಿರ್ತಕ್ಕಂಥವನ ಇರ್ತಕ್ಕಂಥವ ಹನುಮಂತ ದೇವರಲ್ಲಿ ಅಷ್ಟು ಸರಿಯಾಗಿ ನಡಕಲ್ಲ. ತತ್ರಾಪಿ ರಾಮದೇವರಿಗೂ ಸರಿಯಾಗಿ ನಡಕಲ್ಲ. ಈ ಪ್ರಕಾರವಾಗಿರ್ತಕ್ಕಂಥದ್ದು. ಇನ್ನೊಂದು ನೀವು ನೋಡಿದ್ರೆ ಗೌತಮ ಋಷಿಗಳಾಗಿರ್ತಕ್ಕಂಥವ್ರು ಇಂದ್ರ ದೇವರಿಗೆ ಶಾಪ ಹೋಗ್ತಾರೆ. ಇಂದ್ರ ದೇವರಿಗೆ ಇದು ದೊಡ್ಡ ವಿಷಯ. ಆದ ಕಾರಣ ಒಂದೊಂದು 2 ದಿನ ಆಗಾದಂತ ಬರೀ ಅಷ್ಟು ಪ್ರಮೇಯ ಇರ್ತಕ್ಕಂಥದ್ದಿದೆ. ಗೀತಾ ಭಾಷೆದವರಿಗೂ ಹೋಗೋದಕ್ಕೆ ಗೌತಮರಾಗಿರ್ತಕ್ಕಂಥವ್ರು ಆ ಶಾಪ ಕೊಡ್ತಕ್ಕಂಥದ್ದು ತಮಗಿಂತ ಉತ್ತಮರಿಗೆ ಕೊಟ್ಟಿರ್ತಾನೆ. ಅದು ಅವರಿಗೆ ಪುಣ್ಯವಾಗಿರ್ತಕ್ಕಂಥ ಕಮ್ಮಿ ಆಗೋದು. ಇಂದ್ರನಿಗೆ ಶಾಪವಾಗಿರ್ತಕ್ಕಂಥದ್ದು ಕೊಡ್ತಾರೆ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಆಣಿಮಾಂಡವೀರ ಕಥೆ ಇದೆಲ್ಲ ಇದೆ. ಇದರಲ್ಲಿ ನಾನು ಕೇಳೋ ಪ್ರಶ್ನೆ ಏನಂತಂದ್ರೆ, ನಿಮಗೆ ಈ ಏದಮಾನ ಡ್ಯೂಟಿ ಅಂತ ಹೇಳಿ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಮಾಡಿದ್ರೆ ಅದರ ಕಮ್ಮಿ ಆಗಿರ್ತಕ್ಕಂಥದ್ದು ಮಾಡ್ತಾನ ಎಂಬುದಾಗಿ ಹೇಳ್ತಿರಲ್ಲ. ಆಗ ಈ ಮಾಡ್ತಕ್ಕಂಥ ಅವನಿಗೆ ಅದು ತಿಳಿದ ಅಂತ ಕೇಳ್ತೇನೆ. ಲಕ್ಷ್ಮಣ ತಗೊಳ್ರಿ. ಲಕ್ಷ್ಮಣನ ಇರ್ತಕ್ಕಂಥ ರಾಮಾಯಣ ಕಾಲದಲ್ಲಿ ತುಂಬಾ ಹೆಚ್ಚು ಪುಣ್ಯವಾಗಿರ್ತಕ್ಕಂಥದ್ದು ಮಾಡಿದ. ಅದಕ್ಕೋಸ್ಕರ ಕೃಷ್ಣ ಪರಮಾತ್ಮನ ಅವತಾರ ಮಾಡ ವೇಳೆ ಅಣ್ಣನಾಗಿ ಬಂದು ಅನೇಕ ವಿಧವಾಗಿರ್ತಕ್ಕಂಥ ತಪ್ಪುಗಳು ಮಾಡಿದ್ದಾನ. ಶಮಂತಕ ಮಣಿ ನನ್ನ ತಮ್ಮ ತಾನು ತಗೊಂಡೋದ ಹಾಗಂತೆಲ್ಲ ಹೇಳಿದ್ದಾನಲ್ಲ. ಮತ್ತು ರುಕ್ಮಿಣಿಯಾಗಿರ್ತಕ್ಕಂಥ ಅವನ ಮತ್ತು ಶಿಶುಪಾಲನೆ ಕೊಡಬೇಕು ಎಂಬುದಾಗಿ ತೀರ್ಮಾನ ಮಾಡವಳೆ ಹಾಗೆ ಆಗಲಿ ಅಂತೆಲ್ಲ ಹೇಳಿದ್ದಾನಲ್ಲ. ಹಾಗೆ ಅಂತಂದ್ರೆ ಈಗ ಆ ಲಕ್ಷ್ಮಣನ ಇರ್ತಕ್ಕಂಥ ಅವನಿಗೆ ಬಂದು ತಿಳಿದು ಮಾಡ್ತಕ್ಕಂಥ ಅವನಿಗೆ ಹೆಚ್ಚು ಪುಣ್ಯ ಮಾಡ್ತಾನೆ ಎಂಬುದು ತಿಳಿದು ಹಾಗೆ ಅಂತಂದ್ರು ನಾವು ಒಪ್ಪುತ್ತಾರೆ. ಲಕ್ಷ್ಮಣನಿಗೆ ತಿಳಿದು ದೇವರೇ ನಿಲ್ಲಿಸಿರುವಂದಿಲ್ಲ. ಲಕ್ಷ್ಮಣನಿಗೆ
ಲಕ್ಷ್ಮಣ 5 ಮಾಡಿದ್ದು ಸಾಕಪ್ಪ, 100 ಇನ್ನು ಒಂದು ಪುಣ್ಯ ಬೇಡ ಅಂತ ದೇವ್ರು ಸರ್ವೇಗಿನ ಆಯ್ತಲ್ಲ ಅದಕ್ಕೆ. ಅದಕ್ಕೆಂದ್ರೆ ಈ ಒಂದು ಪಾಯಿಂಟ್ ಚಂದ ತಿಳ್ಕೋಬೇಕು ಇವ್ರೆ. ಇದಕ್ಕೆಂದ್ರೆ ಈ ಋಗ್ವೇದದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಂತ್ರ ಇದು. ಈ ಋಗ್ವೇದ ಏನಂತಂದ್ರೆ ಮೊದಲನೇ ಅಧ್ಯಾಯ ಋಗ್ವೇದದಲ್ಲಿ ಬರ್ತಕ್ಕಂಥ ಮಂತ್ರ. ಈ ಅಪೌರುಷೇಯ ಇರ್ತಕ್ಕಂಥ ವೇದದಲ್ಲಿ ಶೃಣ್ವೇ ವೀರ ಮುಗ್ರಂ ಎಂಬುದಾಗಿರ್ತಕ್ಕಂಥ ಯಜಮಾನ ಕುಟುಂಬ ಇರ್ತಕ್ಕಂಥದ್ದು ಇಲ್ಲಂಗಿತ್ತು ಅಂತ ಅಂತಾರೆ. ಖಂಡಿತ ದೇವರು ತಡಿಕಿರುವ. ಆಗ ಇಂಥ ಮರಿ ಇದೆಲ್ಲ ಅಂತ ನೀವು ಕೇಳಿರಿದ್ರೆ ಅದಕ್ಕೆ ಏನಾದ್ರು ಒಂದು ಉದಾಹರಣೆ ಹೇಳ್ರಿ ಇದ್ರೆ ಹೇಳಲೇಬೇಕಲ್ಲ. ಯಜಮಾನ ಬಿಟ್ಟಿಂದ ಇಂಥ ಮರಿ ಮಾಡಿಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ದೇವರ ಇರ್ತಕ್ಕಂಥವ್ರು ತಿಳಿದರೆ ಕೂಡ ವೇದ ಪ್ರಾಮಾಣ್ಯವಾಗಿರ್ತಕ್ಕಂಥ ಅದನ್ನ ಉಳಿಸಲಕ್ಕೋಸ್ಕರವಾಗಿ ನಿಲ್ಲಿಸಲು ಕೊನೇ ಪಾಯಿಂಟ್. ಅದನ್ನು ಚೆಂದಾಗಿ ಮನಸ್ಸಲ್ಲಿಟ್ಟಿರ್ಬೇಕು. ಆಗ ಈಗ ಪರಮಾತ್ಮ ಕೃಷ್ಣ ಹೇಳ್ತಾನ, ನಾವೆಲ್ಲ ಇಲ್ಲ ನೀವೆಲ್ಲ ಗಾಡಿಗೆ ಹೋಗ್ಬೇಕಾಗಿ ಬಂದಿದೆ ಮಗಳೇ, ಒಂದು ಚಿಕ್ಕ ಇಂಟ್ರಾಕ್ಷನ್ ಸಾಲ್ವ ಎಂಬುದಾಗಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದು. ಇದಕ್ಕೆ ಸಾಲ್ವ ಶ್ರುತ್ವ ಸಮಾಯಾದ ರುಕ್ಮಿಣಿಯಾದಯೋ ಮಯ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಈ ರಾಶಿಯಾಗುವ ಇರ್ತಕ್ಕಂಥದ್ದು ಮುಗಿಯ ವೇಳೆ ನಾರದರಾಗಿರ್ತಕ್ಕಂಥವರಿಂದ ನಾನು ಕೇಳಿದೆ ಏನಂತಂದ್ರೆ ಸಾಲ್ವರಾಜನ ಇರ್ತಕ್ಕಂಥ ಬಂದು ದ್ವಾರಕಾ ಪಟ್ಟವನ್ನ ನಾಶ ಮಾಡ್ಬೇಕು ಎಂದು ಬಂದಿದ್ದಾನ ಯುದ್ಧದಲ್ಲಿ. ಹಾಗೆ ಅಂತ ಹೇಳೋನೆ ನಾನು ರಾಯಸುವೆ ಮುಡಿಯೋಣ ಅರ್ಧದಲ್ಲೇ ಎದ್ದು ಹೊಟ್ಟೋಗಿದೆ. ಅದಕ್ಕೆ ಆಮೇಲೆ ಏನ್ ನಡೀತು ಎಂಬುದು ನಂಗೆ ತಿಳಿದು ಅಂತ ಕೃಷ್ಣ ಲೌಕಿದಲ್ಲಿ ಹೇಳಂಗೆ ಹೇಳ್ತಾನ. ಅದಕ್ಕಾರ ಮೊದಲಲ್ಲಿ ಹೊಟ್ಟೋದೆ. ಆಗ ಪ್ರದ್ಯುಮ್ನ ಇರ್ತಕ್ಕಂಥವ ಪ್ರದ್ಯುಮ್ನಾಸು ರಿಗಾದಯ ಸರ್ವಸೈನ್ಯೈ ಅನ್ಯೇಶ್ಚ ತಾವತ್ ಗಣೈ ಸಹಿತ ಅನುಜೈಶ್ಚ. ಆಗ ಪ್ರದ್ಯುಮ್ನ ಇರ್ತಕ್ಕಂಥವ ಈ ಸಾಲ್ವರಾಜ ಕುಲ ಯುದ್ಧವಾಗಿರ್ತಕ್ಕಂಥದ್ದಕ್ಕೆ ಹೋಗ್ತಾನೆ. ಯುದ್ಧವಾಗಿರ್ತಕ್ಕಂಥದ್ದು ಹೋಗೋ ವೇಳೆ ಆಗ ಏನ್ ಮಾಡ್ತಾನೆ ಅಂದ್ರೆ ಆಗ ವಿಚಿತ್ರವಾಗಿರ್ತಕ್ಕಂಥ ಯುದ್ಧ. ಪ್ರದ್ಯುಮ್ನ ಇರ್ತಕ್ಕಂಥವ ರುಕ್ಮಿಣಿಗೂ ಕೃಷ್ಣನಿಗೂ ಹುಟ್ಟಿದ ಮಗ. ಆ ಪ್ರದ್ಯುಮ್ನ ಇರ್ತಕ್ಕಂಥವ ತಾನು ಮನ್ಮಥ. ಆ ಪ್ರದ್ಯುಮ್ನ ಇರ್ತಕ್ಕಂಥವ ಒಂದು ಕೃಷ್ಣನ ಮಗ ಅಂತ ಹೇಳಿದ್ರೆ ಅವನ್ನ ಬಂದು ಸಂಹಾರ ಮಾಡ್ಬೇಕು ಅಂತ ಸಾಲ್ವನ ಇರ್ತಕ್ಕಂಥವ ಅವ ತುಂಬಾ ವಯಸ್ಸಾದವ. ವಿಮಾನವಾಗಿರ್ತಕ್ಕಂಥದ್ರಿಂದ ಬಂದು ಇವನು ಕೂಡ ಜಗಳವಾಗಿರ್ತಕ್ಕಂಥದ್ದು ಆಡ್ತಾನ. ಆಗ ಅಶರೀರಿ ಆಗಿರ್ತಕ್ಕಂಥದ್ದು ಕೆಡಿಸುತ್ತೆ. ಅಶರೀರಿ ಅಂದ್ರೆ ವಾಯುದೇವರ ಇರ್ತಕ್ಕಂಥವ್ರು ಮಾತಾಡ್ತಾರೆ. ನಾರಾಯಣೇನ ಈ ಪುರ ಮನಸ ಅಭಿಕ್ಲುಪ್ತಂ ಕೃಷ್ಣಾವತಾತ್ ಅಭಿಗಮ್ಯ ಈ ನಿಹನ್ಮಿಸ್ವಂ. ನಾರಾಯಣನ ಇರ್ತಕ್ಕಂಥ ಹೇಳಿದ್ದಾನ ಕೃಷ್ಣಾವತಾರ ಕಾಲದಲ್ಲಿ ಸಾಲ್ವನ ಇರ್ತಕ್ಕಂಥವ್ನ ಸಂಹಾರವಾಗಿರ್ತಕ್ಕಂಥದ್ದು ನಾನು ಮಾಡ್ತೇನೆ ಅಂತ ಹೇಳಿದ್ದಾನ. ಆದ ಕಾರಣ ಪ್ರದ್ಯುಮ್ನ ಈ ಕೃಷ್ಣ ಕೊಟ್ಟಿರ್ತಕ್ಕಂಥ ಒಂದು ಬಾಣವಾಗಿರ್ತಕ್ಕಂಥದ್ದನ್ನ ಇವ ಸಾಲ್ವನ್ ಮೇಲೆ ಹಾಕಿ ಅದನ್ನ ನೀವೊಂದು ಉಪಯೋಗ ಎಲ್ಲ ಮಾಡೋದ್ ಬೇಡ ನೀ ಹಾಗೆ ಅಂತ ಸಾಲ್ವನಿಗೆ ಅದೇ ಹೇಳ್ತಾನ. ಅದೇ ಪ್ರಕಾರವಾಗಿ ಸಾಲ್ವನ್ ಗಿಮಿಯ ಇರ್ತಕ್ಕಂಥ ಅದ್ರಲ್ಲಿ ಶ್ರುತ್ವಾ ವಜಃ ಚ ಪವನಸ್ಯ ಶರಂ ತೋಮಮುಗಂ. ಅವನಿಗೇನು ತೋರುತ್ತೆ ಅಂದ್ರೆ ನಾವು ಹೋಗಿ ಚಿಕ್ಕ ಹುಡುಗ ನನ್ನ ಮೊಮ್ಮಗನಾಗಿದ್ದಾನ, ಇವನ್ ಕೂಡ ಹೋಗಿ ನಾ ಜಗಳ ಆಡಾದ ಹಾಗೆ ಅಂತ ಹೇಳಿ ನಾನು ಕೂಡ ಜಗಳ ಆಡಿರೆ ನಂಗೆ ಅವಮಾನ ಅಂತ ಹೇಳಿ ಸಾಲ್ವರಾಜನ ಇರ್ತಕ್ಕಂಥವ ಅವ ಬಂದು ವಿಮಾನದಲ್ಲಿ ಹತ್ತಿ ಹೊರಟೋತಾನ. ಆಮೇಲೆ ಹೋದ ಮೇಲೆ ಈ ಉಳಿದವರಾಗಿರ್ತಕ್ಕಂಥವ್ರು ಕೃಷ್ಣನ ಮಕ್ಕಳ ಇರ್ತಕ್ಕಂಥವ್ರು ಸಾಂಬ, ಪ್ರದ್ಯುಮ್ನ, ವ್ಯಧ, ಚಾರುದೇಶನ ಬರುತ್ತೆ ವಿನಾಯಕರು. ಇವರೆಲ್ಲ ಆ ಸಾಲ್ವರಾಜನ್ ಮಂತ್ರಿಗಳಾಗಿರ್ತಕ್ಕಂಥವ್ರು ಇತರ ಇರ್ತಕ್ಕಂಥವ್ರನ್ನ ಸುಮಾರವಾಗಿರ್ತಕ್ಕಂಥದ್ದು ಮಾಡಿ ಜಯಿಸ್ತಾರೆ. ಆಮೇಲೆ ಕೃಷ್ಣ ಇರ್ತಕ್ಕಂಥವ ಆ ಕಾಲದಲ್ಲಿ ಬಂದ ರೋಣ ಬಂದು ಇವರು ಮಾಡಿರ್ತಕ್ಕಂಥ ಇದೆಲ್ಲ ನೋಡಿ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ಟು ಆ ಸಾಲ್ವರಾಜನ್ನ ಸಂಹಾರ ಮಾಡ್ಬೇಕು ಅಂದ್ಬಿಟ್ಟು ಕೃಷ್ಣ ಇರ್ತಕ್ಕಂಥ ಹೋದಾನ. ಆಗ ಸೌಭಗ ಎಂಬುದಾಗಿರ್ತಕ್ಕಂಥ ವಿಮಾನ ಅದು ಫ್ಲೈಯಿಂಗ್ ಹಾರ್ತಕ್ಕಂಥದ್ದು ಅದು ಸಮುದ್ರದ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು ಇದೆ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನಿಂದ ಹೋಗಿ ಬಂದು ಜಗಳವಾಗಿರ್ತಕ್ಕಂಥದ್ದು ಆಡಿ ಚಕ್ರಾಯುಧವಾಗಿರ್ತಕ್ಕಂಥದ್ರಿಂದ ಅಲ್ಲಿ ನೋಡಿದ್ರೆ ಸರ್ವಾದಿಭಿ ಪರಿವೃತ್ತ ಸ್ವಪರಿ ಅಗಾಂಚ. ಆಮೇಲೆ ಚಕ್ರೇಣ ತಸ್ಯ ಶಿರೋ ವಿನಿಕೀರ್ತ್ಯ. ಆಮೇಲೆ ಚಕ್ರಾಯುಧದಿಂದ ಅವನ ತಲೆಯಾಗಿರ್ತಕ್ಕಂಥದ್ದು ಇದುಂಟು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ದ್ವಾರಕವಾಗಿರ್ತಕ್ಕಂಥದ್ದಕ್ಕೆ ಬಂದು ಸೇರಿದ ಎಂಬುದಾಗಿ ಹೇಳಿ ಸಾಲ್ವರಾಜನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥದ್ದಾಯ್ತು. ಈ ಸಾಲ್ವರಾಜ ತಾನೇ ನಿಮಗೆ ಜ್ಞಾಪಕ ಇರ್ಬೋದು. ಅಲ್ಲಿ ಅಂಬಿಕಾ ಅಂಬಾಲಿಕಾ ಅಂತ ಅಲ್ಲಿ
ಮೊದಲು 3 ಜನ ಇದ್ದಿರಲ್ಲ, ಅಲ್ಲಿ ಭೀಷ್ಮಾಚಾರ್ಯ ಇರುವಾಗ ವೇಳೆ ಆಗ ಒಂದು ಈ ಅಂಬ ಎಂಬುದಾಗಿರ್ತಕ್ಕಂಥವನು ಸಾಲ್ವರಾಜನಿದ್ದ ಹೋದ ಕಾರಣ ಅವ ಹೇಳಿದ, ನಿನ್ನ ಭೀಷ್ಮಾಚಾರ್ಯರು ಕರ್ಕೊಂಡು ಹೋಗಿದ್ದಾರೆ, ನನ್ನ ಹತ್ರ ಬರಬೇಡ ಅಂತ ಹೇಳಿಲ್ಲ. ಅದೇ ಸಾಲ್ವರಾಜನ ಇರ್ತಕ್ಕಂಥವನ್ನೇ ಈ ಪ್ರಕಾರವಾಗಿ ಹೇಳ ವೇಳೆ ಈಗ ಗಾಡಿಗೆ ಹೋಗ್ಬೇಕು. ಗಾಡಿ ಇಷ್ಟೇ ಹೇಳ್ತಾರೆ. ದೃಷ್ಟದ್ಯುಮ್ನ ಇರ್ತಕ್ಕಂಥ ಸಹೋದರ, ದ್ರೌಪದಿ ಸಹೋದರ ಇರ್ತಕ್ಕಂಥ ಅವ ಬಂದು ತುಂಬಾ ಸಮಾಧಾನವಾಗಿರ್ತಕ್ಕಂಥದ್ದು ಬಂದು ಹೇಳ್ಬಿಟ್ಟು ಇವರೆಲ್ಲ ಕಾಡಿಗೆ ಬಂದಿರ್ತಾರೆ. ಅವರೆಲ್ಲ ಹೇಳ್ಬಿಟ್ಟು ಸಮಾಧಾನ ಹೇಳ್ಬಿಟ್ಟು ಅವರು ಪಟ್ಟಣ ಕೊಟ್ಟಿದ್ದಾರೆ. ದೃಷ್ಟದ್ಯುಮ್ನ ಇರ್ತಕ್ಕಂಥ ದ್ರೌಪದಿಗೆ ಬಂದು ಸಮಾಧಾನವಾಗಿರ್ತಕ್ಕಂಥದ್ದು ಹೇಳ್ಬಿಟ್ಟು ಅವ ಬಂದು ತನ್ನೂರ ಇರ್ತಕ್ಕಂಥದ್ದು ಹುಟ್ಟಲ್ಲ. ಆಮೇಲೆ ದೃಷ್ಟಕೇತು ರಾಜನ ಇರ್ತಕ್ಕಂಥ ಅವ ದೃಷ್ಟಕೇತು ರಾಜನ ಇರ್ತಕ್ಕಂಥವನ ತಂಗಿಯ ಇರ್ತಕ್ಕಂಥವಳ್ತಾನೆ ದೇವಕಿ ಎಂಬುದಾಗಿರ್ತಕ್ಕಂಥವಳು. ಆ ದೇವಕಿ ಮಗಳು ಆ ದೇವಕಿ ಅಲ್ಲ, ಧರ್ಮರಾಜನ ಹೆಂಡತಿ ಆಗಿರ್ತಕ್ಕಂಥವಳು. ಧರ್ಮರಾಜನ ಹೆಂಡತಿ ಆಗಿರ್ತಕ್ಕಂಥವಳು ಅವಳ ಆಗಿರ್ತಕ್ಕಂಥವಳು ಅವ ಕರ್ಕೊಂಡು ಹೊಂಟವಳು. ಅದೇ ಪ್ರಕಾರವಾಗಿ ಕಾಶಿರಾಜನ ಮಗಳ ಆಗಿರ್ತಕ್ಕಂಥವಳು ಕಾಳಿ ಎಂಬುದಾಗಿರ್ತಕ್ಕಂಥವಳು. ಅವಳು ಭೀಮಸೇನ ದೇವರ ಹೆಂಡತಿ, ಅವಳೇ ದ್ರೌಪದಿ ಇನ್ನೊಂದು ರೂಪ. ಅವಳು ಕಾಶಿರಾಜನ ಇರ್ತಕ್ಕಂಥವಳು ಕರ್ಕೊಂಡು ಹೊಂಟಾಳ ಅವರವ್ರ ಮನೆಗೆ. ಆಮೇಲೆ ಉಳಿದ ಪಾಂಡವರಾಗಿರ್ತಕ್ಕಂಥವ್ರ ಹೆಂಡತಿಯರು, ಇದಕ್ಕೆಂದು ಪಾಂಡದೇವರು ಹೆಂಡತಿಯರು 4-5 ಜನ ಒಬ್ಬೊಬ್ಬರಿಗೂ. ಆಗ ಉಳಿದವರಾಗಿರ್ತಕ್ಕಂಥವ್ರನ್ನ ಕುಂತಿ ದೇವಿ ಆಗಿರ್ತಕ್ಕಂಥವ್ರು ಕೂಡ ಇಟ್ಕೊಂಡು ವಿದುರನ ಮನೆಯಾಗಿರ್ತಕ್ಕಂಥವ್ರಲ್ಲಿ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ನಕುಲನ ನೆಕ್ಸ್ಟ್ ಶ್ಲೋಕದಲ್ಲಿ ನಕುಲನ ಹೆಂಡತಿ ಆಗಿರ್ತಕ್ಕಂಥವೇ ಪಾರ್ವತಿ ಎಂಬುದಾಗಿರ್ತಕ್ಕಂಥ ಹೆಸರು. ಅದಕ್ಕೆ ಪ್ರಕಾರ ಅವಳೇ ತಾನೇ ಪೂರ್ವಾಶ್ರಮದ ಪೂರ್ವ ಇದರಲ್ಲಿ ತಿಲೋತ್ತಮ ಎಂಬುದಾಗಿರ್ತಕ್ಕಂಥವಳು. ಅದಕ್ಕೆ ಮೇಲೆ ಜರಾಸಂಧ ಮಗಳಾಗಿರ್ತಕ್ಕಂಥವಳು ಉಷಾ ಎಂಬುದಾಗಿರ್ತಕ್ಕಂಥವಳು, ಅವಳು ನಕುಲನ ಹೆಂಡತಿ. ಇವರೆಲ್ಲ ಬಂದು ಪಾರ್ವತಿ, ಉಷಾ, ವಿಜಯ ಎಂಬುದಾಗಿರ್ತಕ್ಕಂಥವರು ಇವರೆಲ್ಲರೂ ಏನಂದ್ರೆ ಕುಂತಿದೇವಿ ಕೂಡ ಇವರೆಲ್ಲ ಕಾಡು ವನವಾಸದಲ್ಲಿ ಇಲ್ಲ ಅಂಬೋದಕ್ಕೋಸ್ಕರವಾಗಿ ಡೀಟೇಲ್ ಹೇಳ್ತಾರೆ. ಇವರೆಲ್ಲ ಕುಂತಿದೇವಿ ಕೂಡ ಇಲ್ಲೇ ಇರ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಎಲ್ಲ ಇವರಿಗೆ ಸಮಾಧಾನವಾಗಿರ್ತಕ್ಕಂಥದ್ದು ಹೇಳುವುದು ನಾವು ಹೊರಡ್ತೇನೆ ಅಂತ ಹೇಳೋ ಕಾಲದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಭದ್ರವಾಗಿರ್ತಕ್ಕಂಥ ಅದು ಕರ್ಕೊಂಡು ಅವಳ ಮಗನಾಗಿರ್ತಕ್ಕಂಥ ಅಭಿಮನ್ಯವಾಗಿರ್ತಕ್ಕಂಥ ಅದನ್ನ ಕರ್ಕೊಂಡು ಇಬ್ಬರು ತನ್ನ ರಥವಾಗಿರ್ತಕ್ಕಂಥ ಅದನ್ನು ಕೂರಿಸಿಕೊಂಡು ದ್ವಾರಕವಾಗಿರ್ತಕ್ಕಂಥ ಅದಕ್ಕೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಹೊರಟು ಹೋದ ಎಂಬುದಾಗಿರ್ತಕ್ಕಂಥದ್ರಲ್ಲಿ ಒಂದು ವಿಷಯನ ನಿಲ್ಲಿಸ್ತಾರೆ. ಇಷ್ಟು ಆಯ್ತು. ಆಗೋನೆ ಈಗ ಬಂದು ಬರ್ತಕ್ಕಂಥದ್ದು ತಾನೇ ನಿಮಗೆ ಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದನ್ನ ಹೊಡೆದವರಿಗೆ ನಾನು ಹೇಳ್ತೇನೆ. 60ನೇ ಶ್ಲೋಕದಿಂದ 117 ಶ್ಲೋಕವರೆಗೂ 50 ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಹಠವಾದ. ಹಠ ಅಂತಂದ್ರೆ ಸ್ವಭಾವ ಅಂತ ಅರ್ಥ. ಹಠ ಅಂತಂದ್ರೆ ಕೂಸು ತುಂಬಾ ಹಠ ಮಾಡುತ್ತೆ, ಹಾಲು ಕುಡಿಯೋದಿಲ್ಲ, ಆ ಹಠ ಅಲ್ಲ. ಹಠ ಅಂದ್ರೆ ಸ್ವಭಾವ ಎಂಬುದಾಗಿರ್ತಕ್ಕಂಥದ್ದು, ಹಠವಾದವಾಗಿರ್ತಕ್ಕಂಥದ್ದು. ಆ ಹಠವಾದನ ಗುರ್ತಾ ಹೇಳ್ತಾರೆ. ಅದಕ್ಕೆ ದ್ರೌಪದಿ ದೇವಿಯರು ಇರ್ತಕ್ಕಂಥವ್ರು ನಾನು ಆ ಶ್ಲೋಕ ಓದಿ ಹೇಳ್ಬೇಕು ಅಂದ್ರೆ ತುಂಬಾ ಟೈಮ್ ಆಗೋದು. ಒಂದು ಶ್ಲೋಕ ಮಾತ್ರ ನಿಮಗೆ ಹೇಳ್ತೇನೆ. ಆ ಶ್ಲೋಕ ತೋಬೇಡ್ರಿ, ಅದು ಕೊನೆಯಲ್ಲಿ ನಿಮಗೆ ಅದು ಸಿದ್ಧಾಂತ ಬರ ವೇಳೆ ನಿಮಗೆ ಹೇಳ್ತೇನೆ. ಶ್ಲೋಕ 84, 85 ತುಂಬಾ ಮುಖ್ಯ. 84 and 85 ಅದು ತಾನೇ ಆನ್ಸರ್. ಇದು ಬಂದು ಹಠವಾದ. ಆಗ ಬಂದು ದ್ರೌಪದಿ ದೇವಿಯರು ಒಂದು ಮಾತಾಡ್ತಾರೆ. ಧರ್ಮರಾಜಂತ್ರಿ ಬಂದು 12 ವರ್ಷ ವನವಾಸ ಆಯ್ತು, 1 ವರ್ಷ ನಾವು ಅಜ್ಞಾತವಾಸವಾಯ್ತಕ್ಕಂಥದ್ದು ಆಯ್ತು. ಆದ ಕಾರಣ 14ನೇ ವರ್ಷ ಬರೋ ವೇಳೆ ನೀವು ಏನ್ ಮಾಡ್ಬೇಕು ಹಾಗಂತಂದ್ರೆ ನಾವು ಹೋಗಿ ನಮ್ಮ ರಾಜ್ಯವಾಗಿರ್ತಕ್ಕಂಥದ್ದಕ್ಕೆ, ನಮ್ಮ ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದಕ್ಕೆ ನಾವು ಇದಕ್ಕೆ ಹೇಳ್ಬೇಕು. ಇಲ್ಲಂದ್ರೆ ಯುದ್ಧ ಮಾಡಿ ಯಾರು ತಗೋಬೇಕು ಅಂತ ಹೇಳೋ ವೇಳೆ ಧರ್ಮರಾಜ ಹೇಳ್ತಾರ, ನಿಂಗೆ ಸರಿಯಾಗಿ ಮಾತಾಡೋದಿಲ್ಲ. ಇದಕ್ಕೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಬಂದು ಪರಮಾತ್ಮನ ಇರ್ತಕ್ಕಂಥ ಅವ್ರ ಇಚ್ಛೆ ಇಲ್ಲ ನಡೆಯಾದ. ಪರಮಾತ್ಮ ಬರ್ಬೇಕು, ಆಗ್ಬೇಕು. ನಮ್ಮ ಕೈಯಿಂದ ಏನಾಗೋದು ಹಾಗಲ್ಲ, ನಾವು ಸ್ವತಂತ್ರ ಅಲ್ಲ ಹಾಗೆ ಅಂತ ಹೇಳಿ ಏನೇನು ಪೂರ್ವ ಪಕ್ಷ ಉಂಟು ಅಷ್ಟು ಹೇಳ್ತಾನ. ಆಗ ನಿಮಗೆ ಅವರು ಹೇಳ್ತಾರೆ ಮುಖ್ಯವಾದ್ದು ನಿಮಗೆ ಶಾಸ್ತ್ರ ನಿಮಗೆ ಬಂದು ಕರ್ತ ಶಾಸ್ತ್ರ ಅರ್ಥತ್ವ ಅಂತ ಸೂತ್ರ ಬರೋದು ನೀವು ನೋಡಿರಿ. ಅಂದ್ರೆ ಈ ಕರ್ತೃತ್ವ ಇರ್ತಕ್ಕಂಥದ್ದು ಬಂದು ಉಂಟಾ ಇಲ್ಲವಾ ಹಾಗೆ ಅಂತಪ್ಪಾಗಲೇ ನೋಡಿ. ಈ ಕರ್ತೃತ್ವ ಇರ್ತಕ್ಕಂಥದ್ದು ಜೀವನಿ ಉಂಟು, ಈ ಜಡ ಅಲ್ಲ. ಅರ್ಥ ಆಯ್ತಲ್ಲ. ಅಸ್ಮಾದಿ ವೆಚ್ಚ ಸೂತ್ರ. ಅದಕ್ಕೆ ಅಸ್ಮಾತ್ ಅಂದ್ರೆ ಕಲ್ಲು,
ಕಲ್ಲಾಗಿರ್ತಕ್ಕಂಥದ್ದಲ್ಲ, ನಾವು ಚೇತನನಾಗಿರ್ತಕ್ಕಂಥ ಅಸ್ಮಾದಿ ವಿಚೇತದ ಅನುಭೂತಿ ಅಂತ ಸೂತ್ರ. ಆದ ಕಾರಣ ಈಗ ವೇಳೆ ನಿಮಗೆ ಈ ಎಸೆನ್ಸ್ ಮಾತ್ರ ಹೇಳ್ಬಿಡ್ತೇನೆ. ಅದು ಏನಂತಂದ್ರೆ ಈ 3ನೇ ಬುಕ್ಕಲ್ಲಿ ನಾನು ಬಂದು ಮೊದಲು ಪಾರ್ಟ್ ಎಲಿ ಬಂದು ಜೀವನಿ ಕರ್ತೃತ್ವೇ ಇಲ್ಲ ಅಂತ ಹೇಳ್ತಕ್ಕಂಥ ಅಸ್ಮಾದಿ ವೆಚ್ಚದ ಅನುಭೂತಿ ಅಂತ ಸೂತ್ರ. ಅಸ್ಮ ಅಂತಂದ್ರೆ ಸ್ಟೋನ್. ಅದ್ರ ಹಂಗೆ ಅವನಿಗೆ ಸ್ಟೋನ್ ಯಾವ ಕೆಲಸ ಮಾಡೋದಲ್ಲ, ಅದಾಗಿ ಜರುಗಿಲಾರದು, ತಳ್ಳಿ ಬಿಟ್ಟಿರ್ತಾನೆ ಜರುಗಾದು. ಅದರ ಅಂತ ಹೇಳಿ ಜೀವನಿಗೆ ಕರ್ತೃತ್ವೇ ಇಲ್ಲ ಅಂತ ಹೇಳಿದ್ರು. ಜೀವನಿಗೆ ಕರ್ತೃತ್ವೇ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ ಕರ್ತ ಶಾಸ್ತ್ರ ಅರ್ಥವತ್ವ ಸೂತ್ರ 9 ಸೂತ್ರವಾಗಿರ್ತಕ್ಕಂಥದ್ದು ದೊಡ್ಡ ಅಧಿಕರಣ. ಆದ ಕಾರಣ ಇಲ್ಲಿ ವೇದದಲ್ಲಿ ನಿಮಗೆ ನೀವು ನೋಡಿರಿ ಅಂದ್ರೆ 3ರಲ್ಲಿ 1 ಭಾಗ ಕರ್ಮಕಾಂಡವಾಗಿರ್ತಕ್ಕಂಥದ್ದು. ಮಾಡ್ಬೇಕಂತಂಬದು ನೀವು ನೋಡಿರಿ ಅಂದ್ರೆ ಒಂದು ನಮಗೆ ಜಡ ಇದೆ. ಇದು ಫಿಲಾಸಫಿ ಚಂದ ದಯಮಾಡಿ ಗಮನಿಸಿ. ಒಂದು ಜಡ, ಇನ್ನೊಂದು ಚೇತನ, ಇನ್ನೊಂದು ದೇವರು. ಇದರಲ್ಲಿ ಮಾಡಬೇಡ ಅಂಬುದು ಜಡಕ್ಕೆ ಹೇಳಲ್ಲ, ಮಾಡು ಬೇಡ ಅಂಬುದು ದೇವರಿಗೆ ಹೇಳಲ್ಲ. ಮಾಡಬೇಡ ಅಂಬುದು ನಮಗೆ ತಾನು ಹೇಳಿದೆ. ಆದ ಕಾರಣ ಒಂದ್ ವೇಳೆ ಜೀವನಿಗೆ ಕರ್ತೃತ್ವೇ ಇಲ್ಲ ಅಂತ ನೀವು ಹೇಳಿರಿ ಅಂತಂದರೆ ಏನಾಗದು ಅಂದ್ರೆ ಈ ವೇದದಲ್ಲಿ 3ರಲ್ಲಿ 1 ಭಾಗ ಕರ್ಮಕಾಂಡ ಪೂರ ಅಪ್ರಮಾಣ ಅಂತ ಬಂದುಬಿಡೋದು. ಸಂಧ್ಯಾವಂದನ ಮಾಡು, ಸ್ನಾನ ಮಾಡು, ಪೂಜೆ ಮಾಡು ಹಾಗೆ ಅಂತ ಹೇಳಿದ್ದು. ಅದು ಮಾಡು, ಇದು ಮಾಡಬೇಡ ಅಂತೆಲ್ಲ ಹೇಳಿದಲ್ಲ. ಡೂಸ್ ಅಂಡ್ ಡೋಂಟ್ ಡೂಸ್, ಪ್ರೊಹಿಬಿಷನ್ಸ್ ಅಂಡ್ ಇಂಜಂಕ್ಷನ್ಸ್ ಈ ಪ್ರಕಾರವೇ ಹೇಳಿದಲ್ಲ. ಆ ಪೋರ್ಷನ್ಸ್ ಪೂರ ಅರ್ಥ ಇಲ್ಲ ಹೋಗ್ಬಿಡೋದು. ಆದ ಕಾರಣ ಜೀವನಿಗೆ ಕರ್ತೃತ್ವ ಉಂಟು ಅಂತ ಹೇಳ್ತಕ್ಕಂಥದ್ದು ಈ ಚಾಪ್ಟರ್ ಬಿ ಆ ಬುಕ್ಕಿಲ್ ಬರೆದಿರ್ತಕ್ಕಂಥದ್ದು. ಆಗ ಆಚಾರ್ಯರು ಮಾತಾಡ್ತಾರೆ ಅಂದ್ರೆ ಜೀವೋಪಿ ಕರ್ತ ಅಂತ ಹೇಳ್ತಾರೆ. ಜೀವೋಪಿ ಕರ್ತ. ಅಪಿಶಬ್ದ ಏನು ಅಂತಂದ್ರೆ ಜೀವನಿಗೂ ಕರ್ತೃತ್ವ ಉಂಟು, ಜಡವಾಗಲ್ಲ. ಅಪಿಶಬ್ದ ಅಂತಂದ್ರೆ ಡಿಪೆಂಡೆಂಟ್ ಕರ್ತೃತ್ವ, ಅಸ್ವತಂತ್ರ ಕರ್ತೃತ್ವ ಇರ್ತಕ್ಕಂಥದ್ದು ಉಂಟು ಅಂತ. ಇದರ ಮೇಲೆ ಬರ್ತಕ್ಕಂಥದ್ದು ಅದು 9 ಪ್ರಶ್ನೆ. ಅದು ತಾನು ಪಾರ್ಟಿಸಿ ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂಟೈರ್ ಫಿಲಾಸಫಿ ಅರ್ಥ ಮಾಡ್ಕೊಂಡಾಗದು. ಅದನ್ನ ದಯಮಾಡಿ ಕೇಳ್ರಿ. ಇದು ಅದ್ವ ಸಿದ್ಧಾಂತ ಗೊತ್ತಿಲ್ಲ ಹೊರತಾಗಿ, ಡ್ಯೂಯಲ್ ಫಿಲಾಸಫಿ ಗೊತ್ತಿಲ್ಲ ಹೊರತಾಗಿ ಬಾಕಿ ವೆಸ್ಟರ್ನ್ ಫಿಲಾಸಫಿಲಿ, ಈಸ್ಟರ್ನ್ ಫಿಲಾಸಫಿಲಿ ಎಲ್ಲೂ ಡೀಲ್ ಮಾಡಲ್ಲ. ಇಲ್ಲಿರ್ತಕ್ಕಂಥ ಅದ್ವೈತದಲ್ಲೂ ಇದು ಡೀಲ್ ಮಾಡಲ್ಲ. ಇದಕ್ಕೆಂದ್ರೆ ಅವ್ರ ಜೀವನ ಇರ್ತಕ್ಕಂಥವ್ರಿಗೆ ತನ್ಯ ಇಲ್ಲ. ಎಲ್ಲರೂ ನಿರ್ಗುಣ ಬ್ರಹ್ಮ, ಜೀವನ ಸ್ವಭಾವಕ್ಕೆ ಅವರು ಹೋಗೋದಿಲ್ಲ. ವಿಶಿಷ್ಟಾದ್ವೈತದಲ್ಲಿ ಸರ್ವಜೀವನ್ ಮುಕ್ತಿವಾದ ಹಾಗೆ ಅಂತ ಹೇಳಿ ಜೀವನೆಲ್ಲ ಬಂದು ಪಾರ್ಟ್ ಆಫ್ ಗಾಡ್ ಅಂತ ಹೇಳಿ ಅವರು ಅದ್ವೈತಿಗಳಾಗಿರತಕ್ಕಂಥವ್ರ್ತಾರೆ. ಆದ ಕಾರಣ ಅವರು ಈ ಒಂದು ಸ್ವಭಾವ ಇರ್ತಕ್ಕಂಥದ್ದಕ್ಕೆ ಹೋಗಲ್ಲ. ಆದ ಕಾರಣ ಜೀವನ ಇರ್ತಕ್ಕಂಥವ ದೇವರಿಂದ ತನ್ಯ ಇರ್ತಕ್ಕಂಥವ, ಪೃಥಿಕ ಇರ್ತಕ್ಕಂಥವ, ಬೇರೆ ಆಗಿರ್ತಕ್ಕಂಥವ ಅಂತ ಹೇಳಿ ಅವನಿಗೆ ಅಸ್ವತಂತ್ರ ಕರ್ತೃತ್ವ ಇರ್ತಕ್ಕಂಥದ್ದು ಹೇಳಿ ಎಲ್ಲವೂ ದೇವರು ಮಾಡ್ತಾನಂಬದನ್ನು ಒಪ್ಪಂದು ಅದನ್ನು ರೆಕನ್ಸೈಲ್ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಫಿಲಾಸಫಿ, ನಮ್ಮ ದ್ವೈತ ವೇದಾಂತ ಫಿಲಾಸಫಿ ಅಂತಾನೆ. ಆದ ಕಾರಣ ಒಂದು ಆ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ 9 ಅಬ್ಜೆಕ್ಷನ್ ಅಂತಾನೆ ದಯಮಾಡಿ ಕೇಳಿ. ಜೀವ ಇಸ್ ನಾಟ್ ದಿ ಡೂಯರ್, ಜೀವ ಇಸ್ ದಿ ಡೂಯರ್. ರೆಕನ್ಸಿಲೇಷನ್ ಇಸ್ ದಟ್ ಜೀವ ಇಸ್ ಎ ಡಿಪೆಂಡೆಂಟ್ ಡೂಯರ್. ಮೊದಲ ಪಾಯಿಂಟ್. ವೆನ್ ಜೀವ ಇಸ್ ಓನ್ಲಿ ಎ ಡಿಪೆಂಡೆಂಟ್ ಡೂಯರ್, ಇದು ತಾನೇ ಎಲ್ಲರೂ ನನ್ನ ಕೇಳ್ತಾರೆ. How could he be punished or rewarded for his action when they are bad or good respectively? ಇದನ್ನ ದಯಮಾಡಿ ನೀವು ಬೈಬಲ್ ಬಂದು ನ್ಯೂ ಟೆಸ್ಟಿಮೆಂಟ್ ಒಂದು ಚಾಪ್ಟರ್ ಇದೆ, ಅಲ್ಲಿ ಸೈಂಟ್ ಅಗಸ್ಟಿನ್ ಸೆಡ್ ಅಂತ ಬರೋದು ನೀವು ನೋಡಿರಿ ಅಂದ್ರೆ ಸೈಂಟ್ ಅಗಸ್ಟಿನ್, ಓ ಗಾಡ್, ಯು ಆರ್ ಎ ವೆರಿ ಗುಡ್ ಗಾಡ್, merciful God, I understand, and you are a just God. Just God ನ್ಯಾಯವಾದವನೇ, because you are punishing me for my evil deeds, you are rewarding me for my good deeds. But 3, but alas, I have no answer. What is that in me that pushes me to do a bad act or good act? I have no answer ಅಂತ ಬೈಬಲ್ ಅಲ್ಲಿ ಇದೆ. ಅದಕ್ಕೆ ಆನ್ಸರ್ ತಾನೆ ಸ್ವಭಾವ ವೈಚಿತ್ರ್ಯಮೇವ ತ್ರಕಾರ ಅಂತ ನಾವು ಬರೆದು 1994 ಈ ಪುಸ್ತಕ ನಮ್ಮದು ಯೂನಿವರ್ಸಿಟಿ ಆಫ್ ಸ್ಯಾಂಟಿಯಾಗೋ ಅಂತಿದೆ ಅಮೆರಿಕಾಲಿ. ಅಲ್ಲಿ ನನ್ನ ಶಿಷ್ಯ ಒಬ್ಬ ತಗೊಂಡ ಅಲ್ಲಿ ಕೊಟ್ಟ. ಅಲ್ಲಿ ಯಾರೋ ಒಂದು ಪ್ರೊಫೆಸರ್ ನೋಡ್ಬಿಟ್ಟು, ಓ ಇದು ಕ್ಯಾನ್ಸರ್ ಇದೆಯಾ, ಬಟ್ ವಿ ಆರ್ ನಾಟ್ ಏಬಲ್ ಟು ಫಾಲೋ, ಅವ್ರಿಗೆ ಫಾಲೋ ಮಾಡ್ಲಿಕ್ಕೆ ಬಿಡಿಲ್ಲ ಅರ್ಧ. ಇದಕ್ಕೆಂದ್ರೆ ಸ್ವಭಾವ ವೈಚಿತ್ರ್ಯ ಇದೆಲ್ಲ ತುಂಬಾ ಹೇಳಿರ್ತಾನೆ ಆಗಾಗ ದುಡ್ಡು. ಆದ ಕಾರಣ ಅಷ್ಟು ದೂರ ಹೋಗಿದೆ. ಆದ ಕಾರಣ ಇಲ್ಲ ಅಂಬ ಅದು ತಿಳ್ಕೊಳ್ರಿ.
ಆಚಾರ್ಯರು ಸಾಲ್ವ್ ಮಾಡಿದ್ದಾರೆ. ಇದು ಚಂದ ತಿಳ್ಕೋಬೇಕು. ಆದ ಕಾರಣ ಏನಾಗುತ್ತೆ ಅಂದ್ರೆ ಈಗ ಬಂದು ನೀ ಈಗ ಹೇಳ್ತಾ ಇದ್ದಿ ನೋಡಪ್ಪ, ಮೊದಲು ಹೇಳ್ತಾರೆ ನೀವು ಚೇತನ ಇರ್ತಕ್ಕಂಥವ, ನೀವು ಊಟ ಮಾಡ್ತಿಲ್ಲ. ಈಗ ಅಕ್ಷಯ ಪಾತ್ರೆಯಿಂದ ಊಟ ಮಾಡವಳೆ ದೇವ್ರು ಬಂದು ಊಟ ಮಾಡಿರ್ತಾನೆ, ಊಟ ಮಾಡುವೆ ಅಂತ ಹೇಳ್ತಾ ಇದ್ದೀಯಾ? ಇಲ್ಲ. ಆದ್ರೆ ಇದಕ್ಕೆ ಮಾತ್ರ ಹೇಳ್ತಾ ಇದ್ದಿಲ್ಲ. ಹಾಗೆ ಅನೇಕ ಪ್ರಶ್ನೆಗಳಾಗಿರ್ತಕ್ಕಂಥ ಅದನ್ನ ದ್ರೌಪದಿ ಕೇಳೋಣ, ಅವನಿಗೆ ಒಂದ್ ಮಾದರಿ ಆಗುತ್ತೆ. ಏನ್ ಹೇಳ್ತಾನ, ನೀ ಹೆಂಗಸು ಹೆಚ್ಚು ಮಾತಾಡ್ಬೇಡ ಅಂತಾನ. ದ್ರೌಪದಿ ದೇವರ ಹೇಳೋದಕ್ಕೆ ನೀವು ಆನ್ಸರ್ ಹೇಳುತ್ತಿಲ್ಲ. ನೀ ಎಲ್ಲದಕ್ಕೂ ದೇವ್ರು ಬರ್ಬೇಕು ಮಾಡ್ಬೇಕು. ನಮಗೇನ್ ಕರ್ತೃತ್ವ ಇದೆ ಅಂತಂದ್ರೆ ಹಸಿವಾದ್ರೂ ಊಟ ಮಾಡ್ತಿಲ್ಲ, ದೇವ್ರನ್ನ ಹೋಗಿ ಹತ್ರ ಇಟ್ಟು ನೀವು ಊಟ ಮಾಡ್ಬೇಕು ಹಾಗಂತ ಹೇಳಿದ್ರೆ ಆಗ ಹೇಳ್ತಾನೆ ಛಲೇನತೇನ ಪ್ರತಿಬಿಂಬಿಸಿದ. ಅದ್ಕಾರ ನೋಡು, ನೀ ಹೆಂಗೆ ತುಂಬಾ ಮಾತಾಡ್ಬೇಡ ಅಂಬವಳೆ. ಈ ಸ್ಥಳದಲ್ಲಿ ನೀವು ನೋಡಿರಿ ಅಂತಂದ್ರೆ ರಾಜನ್ನ ಅದು ನಂಗೆ ತುಂಬಾ ಹಿಡದ ಸ್ಥಳ. ಇದು ಎಷ್ಟನೇ ಸಾರಿ ಹೇಳ್ತೇನೆ ಅಂತ ನನಗೆ ತಿಳಿದು. ಇದು ಬಂದು ಪೇಜ್ 40 ಶ್ಲೋಕ 77. ಆಗ ರಾಜನ್ ಅಂತ ಕೂತಾರೆ, ಭೀಮಸೇನ್ ದೇವರು ಅಣ್ಣ ಅಂತ ಕೂಗಲ್ಲ. ರಾಜನ್ ಒಮ್ಮೆ ರಾಜ ಒಂದು ಮಾತು ಕೇಳ್ತೇನೆ, ನಾ ಪ್ರಜೆ ಕೇಳ್ತಕ್ಕಂಥದ್ದಕ್ಕೆ ನೀ ಬದ್ರೆ ಹೇಳ್ಬೇಕಲ್ಲ. ರಾಜನ್ ವಿಷ್ಣು ಸರ್ವಕರ್ತ ನಚ ಅನ್ಯ ಅನ್ಯ ಬೇರೆ ವಿಷ್ಣು ಇರ್ತಕ್ಕಂಥ ಸರ್ವಕರ್ತ ಅಂಬದನ್ನು ತಿಳಿಯೋದು, ಬೇರೆ ಅನ್ಯರ ಇರ್ತಕ್ಕಂಥವ್ರು ಇಲ್ಲ ಅಂತಂಬದನ್ನು ತಿಳಿಯೋದು. ಇದ್ರೂ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ನೀ ನೋಡ್ತಾ ಇದ್ಯಾ ಇಲ್ವಾ? ಪ್ರತ್ಯಕ್ಷ ಒಂದು ಪ್ರಮಾಣವಾಗಿರ್ತಕ್ಕಂಥದ್ದು. ಚಂದ ಓದಿದವನ ಇರ್ತಕ್ಕಂಥವ ಒಳ್ಳೆ ಮಾಡ್ತಿರ್ತಾನ, ಓದಲಾಗಿರ್ತಕ್ಕಂಥವನ ಇರ್ತಕ್ಕಂಥವ ಮನ್ಕೊಂಡಿರ್ತಾನ. ಇಂಥ ಮರಿ ನಡೀತಾ ಇದೆಲ್ಲ ನೀ ನೋಡ್ತಾ ಇದ್ದೀಯಾ ಇಲ್ಲವಾ? ಇದೆ ನೀ. ಆದ ಕಾರಣ ನೀ ಎದ್ದು ಕೆಲಸ ಮಾಡ್ಬೇಕಾದ್ರೆ ನೋಡು. ಅದ ಕಾರಣ ಅವ್ರು ಹೆಂಗಸು ಅಂತ ಹೇಳೋದಕ್ಕೆ ಅರ್ಥ ಅಲ್ಲ ಅಂತ ಹೇಳಿ ಪೂರಾ ಈ ಕರ್ತೃತ್ವಾಧಿಕರಣವಾಗಿರ್ತಕ್ಕಂಥದ್ರಲ್ಲಿ ಕೊನೆಯ ಸೂತ್ರದವರೆಯಲು ಅವರು ಉಪನ್ಯಾಸ ಮಾಡಿದ್ದಕ್ಕೆ ಈ 84 85 ಸೂತ್ರದಲ್ಲಿ ಅದರ ಎಸೆನ್ಸ್ ಇದೆ ಎಂಬುದಕ್ಕೆ ಹೇಳಿ ಆನ್ಸರ್ ಹೇಳಿರ್ತಾರೆ. ಆಗ ಒಂದು ಮಾತು ಹೇಳ್ತಾನೆ, ಏನಂದ್ರೆ ನೀ ಬಂದು ಪ್ರಯತ್ನ ಮಾಡ್ಬೇಕು ಅಂತಂದ್ರೆ ಇದು 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 ಈ ಕ್ವಶನ್ ಬಂದು ನೀವು ಫಾಲೋ ಮಾಡ್ರಿ. ಪ್ರಯತ್ನ ಮಾಡಿ ಒಂದು ವೇಳೆ ಸಕ್ಸಸ್ ಆಗಲೇ ಇದ್ರೆ ಬಂದು ದೇವರು ನೆನೆಸಿದ ಆಗಲ್ಲ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ಲಂಗೆ ದೇವ್ರು ಬರ್ಬೇಕು ಅಂತಂದ್ರೆ ಇಲ್ಲ. ನೀ ಪ್ರಯತ್ನ ಮಾಡ್ಬೇಕು. ಎದಕ್ಕಿದ್ರೆ ನೀ ಬಂದು ಚೇತನ, ಅದನ್ನ ಕರ್ತೃತ್ವ ಅಧಿಕಾರ, ನೀ ಜಡ ಅಲ್ಲ. ಪ್ರಯತ್ನ ಮಾಡುವ ಅಧಿಕಾರ. ಅದು ಪ್ರಯತ್ನವಾಗಿರ್ತಕ್ಕಂಥ ಅದು ಹಾಲಾಗಿತ್ತು ಅಂತಂದ್ರೆ ಆಮೇಲೆ ಬೇಕಾದ್ರೆ ನಮ್ಮ ದೇವ್ರನ್ನ ಕೂಗು. ಅರ್ಥ ಆಯ್ತಲ್ಲ? ಪ್ರಯತ್ನವೇ ಮಾಡ್ಲಾಗ ನೀ ಬಂದು ಹೇಳ್ತಾ ಇದ್ದಿಲ್ಲ ಅಂತಂದ್ರೆ ಅದಕ್ಕೊಂದು ಮಾತು ಹೇಳಿದ, ಈ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡ್ಕೂಡುದು ಅದು ನನ್ನ ಅಧೀನದಲ್ಲಿ ಇಲ್ಲವಲ್ಲ. ಇಲ್ಲಿ ತಾನಿದೆ ಕ್ರಕ್ಸು. ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡ್ಕೂಡುದು ಅಂತಪ್ಪ ಅದು. ಇದಕ್ಕೆಂದ್ರೆ ಬೆಳಿಗ್ಗೆದ್ದು ಒಬ್ಬ 5 ಗಂಟೆಗೆ ಎದ್ದು ಸೂತ್ರ ಭಾಷೆ ಓದಿ, ಪಾರಾಯಣ ಓದಿ, ವಿಶ್ವ ಸಹಸ್ರನಾಮ ಓದಿ ಪಾರಾಯಣ ಮಾಡ್ತಾ ಇದ್ದಾನ. ಒಬ್ಬ 8 ಗಂಟೆಗೆ ಹೇಳ್ತಾನ. 8 ಗಂಟೆಗೆ ಅವ ಹೇಳೋದು, ಅವ ಬಂದು ಸ್ವತಂತ್ರ ಅವನಿಗಿಲ್ಲ. ಇವ 4 ಗಂಟೆಗೆ ಎದ್ದು ಪಾರಾಯಣ ಇತ್ಯಾದಿ ಮಾಡೋದು, ಇವ ಸ್ವತಂತ್ರವೇ ಮಾಡಲ್ಲ. ಯಾರನ್ನೂ ದೇವ್ರ ತಾನು ಮಾಡಿಸ್ತಾ ಇದ್ದಾನೆ. ಆದ ಕಾರಣ ಅವನ ಪ್ರಯತ್ನ ಮಾಡುವಂತಪ್ಪ ಅದು ಅವ ಮಾಡ್ತಾ ಇದ್ದಾನ್ಯಾ? ಅವ ಕೇಳ್ತಾನೆ. ಇದು ತಾನು ಕೊನೆಯ ಕೇಳ್ವಿ ಜೀವಕರ್ತೃತ್ವದಲ್ಲಿ. ಇದು ಕೇಳುಟ್ಟು ನಾವೊಂದು ವಿಷಯ ನಮಗೆ ಹೇಳ್ತಾನೆ, ಅದು ಕೊನೆಯಲ್ಲಿ ಮುಗಿಸುತ್ತಾರೆ. ಆದ ಕಾರಣ ಈ ಪ್ರಯತ್ನವಾಗಿರ್ತಕ್ಕಂಥದ್ದು ಮಾಡುತ್ತಪ್ಪ ಅದು, ಆ ಪ್ರಯತ್ನವಾಗಿರ್ತಕ್ಕಂಥದ್ದು ಮಾಡ್ಸೋದು ದೇವರ ಇಲ್ಲ ಇವನೇವ? ಪ್ರಯತ್ನವಾಗಿರ್ತಕ್ಕಂಥದ್ದು ಇವನೇ ಮಾಡ್ತಾನಂದ್ರೆ ಇವನಿಗೆ ಸ್ವಾತಂತ್ರ್ಯ ಬರುತ್ತೆ, ದೇವರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಗತ್ತಲ್ಲ. ಆದ ಕಾರಣ ಆ ಪ್ರಯತ್ನ ಬಿಡಿಸ್ತಕ್ಕಂಥದ್ದು, ಒಬ್ಬನ ಒಳ್ಳೆ ಪ್ರಯತ್ನ ಬಿಡಿಸ್ತಕ್ಕಂಥದ್ದು ದೇವರು ಬಿಡ್ತಾನ. ನನ್ನ ಬದುಕಿ ಅಂತ ಹೇಳ್ತಕ್ಕಂಥದ್ದು 8 ಗಂಟೆಗೆ ಹೇಳ್ತಕ್ಕಂಥದ್ದು ಮಾಡಿದ್ದು. ಆದ ಕಾರಣ ನನ್ನ ಮೇಲೆ ತಪ್ಪ ಹೇಳಬೇಡ್ರಿ ತಪ್ಪ. ಆದ್ರಿಂದ ನೀವು ಜೀವಕರ್ತೃತ್ವ ಆರಂಭಿಸಿ ಕೊನೆಯವರೆಯಲು 4 ಸ್ಟೆಪ್ ಹೇಳ್ತಾನೆ. ಅದು ನೀವು ತೆಳಗೆ ನೋಡ್ರಿ ಇದ್ರೆ ತುಂಬಾ ಪುಣ್ಯ. ಆಗ ಹೇಳ್ತಾನಪ್ಪ, ಈ ಪ್ರಯತ್ನವಾಗಿರ್ತಕ್ಕಂಥದ್ದು ಅದು ತಾನಿಗೆ 84 85 ಶ್ಲೋಕ. ಈ ಪ್ರಯತ್ನವಾಗಿರ್ತಕ್ಕಂಥದ್ದು ಅನಾದಿ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ದೇವರು ಹೇಳ್ತಾರೆ. ಅವನ ಅನಾದಿ ಕರ್ಮವಾಗಿರ್ತಕ್ಕಂಥದ್ದು ಚಂದ ಆಯ್ತು ಅಂದ್ರೆ, ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಾಗಿರ್ತಕ್ಕಂಥದ್ದು ಚಂದ ಆಯ್ತು ಅಂದ್ರೆ ಅದರ ರಿಸಲ್ಟ್ ಇಂದ ನೀವು ಪರೀಕ್ಷೆ ಬರ್ತೀರಿ. 3 ತಿಂಗಳು ತಾಳಿದ ರಿಸಲ್ಟ್ ಬರುತ್ತೆ. ಅದ್ರಾಗ ಜನ್ಮಾಂತರದಲ್ಲಿ ರಿಸಲ್ಟ್ ಒಳ್ಳೆ ಕೆಲಸ ಮಾಡಿದ್ರು ಅಂದ್ರೆ ಆ ಜನ್ಮದಲ್ಲೇ ಬರ್ಬೇಕು ಎಂಬ ನಿಯಮ ಇಲ್ಲ, ಇನ್ನೊಂದು ಜನ್ಮದಲ್ಲಿ ಬರ್ಬಹುದು. ಆದ ಕಾರಣ ಪೂರ್ವ ಕರ್ಮವಾಗಿರ್ತಕ್ಕಂಥದ್ದು, ಪೂರ್ವ ಕರ್ಮ ಚಂದ ಇದೆ, ಅನಾದಿ ಕರ್ಮ ಚಂದ ಇದೆ.
ಅದರಿಂದ ಅವನಿಗೆ ಚಂದ ಇರೋ ಪ್ರಯತ್ನ ಪ್ರಯತ್ನವಾಗಿರ್ತಕ್ಕಂಥದ್ದು ಮಾಡ್ತಾನೆ. ಮತ್ತು ಇವ ಅನಾದಿ ಗರ್ಭ ಚಂದ ಇಲ್ಲ, ಆದ ಕಾರಣ ಮಾಡೋದಿಲ್ಲ. ಆದ ಕಾರಣ ಅದು ಅನಾದಿ ಗರ್ಭದ ಮೇಲೆ ಡಿಪೆಂಡ್ ಆಗ ಕಾರಣ ನಾ ಅದಕ್ಕೆ ಹೋಗೋದಿಲ್ಲ. ಹಾಗೆ ದೇವರ ಆನ್ಸರ್ ಹೇಳ್ತಾನೆ. ಅದಕ್ಕೆ ಅವ ಕೇಳ್ತಾನ, ಭಾಗವತದಲ್ಲಿ ನೀವು ಒಂದು ಶ್ಲೋಕ ಹೇಳ್ಬೇಕು ಅಂದ್ರೆ ದಯಮಾಡಿ ಈ ಶ್ಲೋಕ ಹೇಳ್ರಿ. ಇದಕ್ಕೆಂದ್ರೆ ಈ ಶ್ಲೋಕನ ಕುರಿತೇ ಒಂದು ಪುಸ್ತಕ ಬರೆದಿದ್ದಾರೆ, ನೀವು ಅದನ್ನ ನೋಡ್ಬಹುದು. ಶ್ರೀಮದ್ ಆಚಾರ್ಯರು 37 ಗ್ರಂಥದಲ್ಲಿ 15 ಸ್ಥಳದಲ್ಲಿ ಈ ಶ್ಲೋಕನ ಹೇಳಿದ್ದಾರೆ. ದ್ರವ್ಯಂ ಕರ್ಮಚ ಕಾಲಶ್ಯ ಸ್ವಭಾವ ಜೀವೇವಚ ಯದನುಗ್ರಹದ ಸಂತಿ ನ ಸಂತಿ ಇದು ಪ್ರೇಕ್ಷೆ ಅಂದ್ಬಿಟ್ಟು ನಮ್ಮ ಅಣ್ಣ ಪಾಪ ಹಾಗೆ 3 ತಿಂಗಳಿಗೆ ಒಂದ್ಸಾರಿ ಇದೆ ಹೇಳುವಂತೆ ಹೇಳಿ ಕೇಳ್ತಾ ಇರುವ, ಆಶೀರ್ವಾದ ಮಾಡುವ ನಮ್ಮ ದೊಡ್ಡಣ್ಣ. ಆಗ ಪ್ರಯತ್ನವಾಗಿರ್ತಕ್ಕಂಥದ್ದು ಅನಾದಿ ಕರ್ಮದ ಮೇಲೆ ಆಗಟ್ಟೆ ಅಂದ್ಬಿಟ್ಟು ಆಗ ಈ ಕರ್ಮವಾಗಿರ್ತಕ್ಕಂಥದ್ದು ನಿಂಗೆ ಅಧೀನವಾಗಿದೆಯಾ ಇಲ್ಲ ಅಂತ ಕೇಳ್ತಾರೆ. ಅಧೀನ ಅಂತ ಹೇಳಿದ್ರೆ ಎಲ್ಲಾರು ಅನಾದಿ ಕರ್ಮವು ಒಂದೇ ಮಾದರಿ ಮಾಡ್ಬಿಡ್ಬಹುದಿಲ್ಲ. ಮಾಡ್ಬಿಟ್ರೆ ಎಲ್ಲಾರು ಪ್ರಯತ್ನ ಮಾಡಾರು, ಇಲ್ಲಂದ್ರೆ ಎಲ್ಲಾರು ಪ್ರಯತ್ನ ಮಾಡ್ಲಾಕರಾರು. ಹಾಗೆ ಅಂತ ಹೇಳ್ತಾರೆ. ಹಂಗಲ್ಲಪ್ಪ, ಈ ಅನಾದಿ ಕರ್ಮ ಇರ್ತಕ್ಕಂಥದ್ದು ಸ್ವಭಾವದ ಮೇಲೆ ಅದಿದೆ. ಹಾಗೆ ಅಂತ ಹೇಳ್ತಾನೆ, ಸ್ವಭಾವದ ಮೇಲಿದೆ ಅಂತ. ಓಹೋ, ಅದ್ ಕಾರಣ ಅದಕ್ಕೆ ಹೋಗೋದಿಲ್ಲ. ಅವನ ಸ್ವಭಾವ ಚಂದ ಇತ್ತು ಅಂದ್ರೆ ಅವನ ಅನಾದಿ ಕರ್ಮ ಇರ್ತಕ್ಕಂಥದ್ದು ಚಂದ ಇರೋದು. ಅವನ ಅನಾದಿ ಕರ್ಮ ಚಂದ ಇತ್ತು ಅಂದ್ರೆ ಅವನ ಪ್ರಯತ್ನ ಇರ್ತಕ್ಕಂಥದ್ದು ಚಂದ ಇರೋದು ಅಂತ ದೇವರು ಖುಷಿಗ. ನೀ ಹೇಳಿದ್ದು ಸರಿಯಲ್ಲ ಅಂತ ಹೇಳ್ತಾನ ಪೂರ್ವ ಪಕ್ಷಿ. ಇದಕ್ಕೆಂದ್ರೆ ಸ್ವಭಾವವು ನಿನ್ನ ಅಧೀನವಾಗಿದಲ್ಲ. ಈ ಸ್ಥಳದಲ್ಲಿ ಇಲ್ಲಿ ನಿಂತೋಗೋದು ಬೇರೆ ಸ್ಥಳದಲ್ಲಿ ಓದಿರ್ತಕ್ಕಂಥದ್ದನ್ನ ತಂದು ಇಲ್ಲಿ ಬರೆದಿದ್ದಾರೆ. ಅರ್ಥ ಆಯ್ತಲ್ಲ? ಅದನ್ನ ನೀವು ನೋಡ್ಬೇಕು. ಸ್ವಭಾವ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವ ಇವಚ ಅಂತ ಹೇಳ್ತಾರಲ್ಲ, ಅದ ಕಾರಣ ಸ್ವಭಾವವು ನಿನ್ನ ಅಧೀನವಾಗಿರೋ ಪ್ರಯುಕ್ತ ಎಲ್ಲಾರ ಸ್ವಭಾವವು ಅರ್ಜುನನಾಗಿ ಮಾಡ್ಬಿಟ್ಟಿತ್ತಂದ್ರೆ ಯುದ್ಧ ನಡೆಯಾದ ಕುರುಕ್ಷೇತ್ರದಲ್ಲಿ. ಇಲ್ಲ ಎಲ್ಲಾರು ದುರ್ಯೋಧನ ಆಗಿದ್ದಂದ್ರೆ ಯುದ್ಧ ನಡೆಯಾದ. ಒಂದು ದುರ್ಯೋಧನ ಒಂದು ಅರ್ಜುನ ಇರೋ ಕಾರಣ ಯುದ್ಧ ನಡೆದೆ. ಆದ ಕಾರಣ ಸ್ವಭಾವವು ನಿನ್ನ ಅಧೀನದಲ್ಲಿದಲ್ಲ ಅಂತಂದ್ರೆ ಇದಕ್ಕೆ ಆನ್ಸರ್ ನೀವು ತಿಳ್ಕೊಂಡಿದ್ರೆ ಅಂಡರ್ಸ್ಟುಡ್ ದಿ ಸಬ್ಜೆಕ್ಟ್. ಅರ್ಥ ಇದ್ರೆ ಈ ಸ್ವಭಾವ ಇರ್ತಕ್ಕಂಥದ್ದು ಜೀವನ ಯಾವದ್ರವಿಭಾವಿ ಧರ್ಮ. ಸ್ವಭಾವ ಇರ್ತಕ್ಕಂಥದ್ದು ಜೀವನ ನಂಬರ್ 1. ಸ್ವಭಾವ ಇರ್ತಕ್ಕಂಥದ್ದು ಜೀವನ ಯಾವದ್ರವಿಭಾವಿ ಧರ್ಮ. ಯಾವದ್ದು ವಿಭಾವಿ ಧರ್ಮ ಅಂತಂದ್ರೆ ಧರ್ಮಿ ಅಂತಂದ್ರೆ ಧರ್ಮ ಇರ್ತಕ್ಕಂಥ ವಸ್ತುಗೆ ಧರ್ಮಿ ಅಂತ ಹೆಸರು. ಕ್ವಾಲಿಟಿ ಇರ್ತಕ್ಕಂಥ ವಸ್ತುಗೆ ಧರ್ಮಿ ಅಂತ ಹೆಸರು. ಕ್ವಾಲಿಟಿಗೆ ಧರ್ಮ ಅಂತ ಹೆಸರು. ಯಾವ ವಿಭಾವಿ ಧರ್ಮ ಅಂತಂದ್ರೆ ಆ ಕ್ವಾಲಿಟಿ ಇರಾವರಿಲು ಆ ವಸ್ತು ಇರೋದು. ಆ ಕ್ವಾಲಿಟಿ ಹೋಯ್ತು ಅಂದ್ರೆ ಆ ವಸ್ತು ಹೋಗೋದು. ಅದೇ ಪ್ರಕಾರವಾಗಿ ಆ ವಸ್ತು ಹೋಗ್ತು ಅಂದ್ರೆ ಕ್ವಾಲಿಟಿ ಹೋಗೋದು. ಹತ್ತಿಯಲ್ಲಿ ಬಿಳುಪು ಅಂತ ಹೇಳ್ತಾರೆ. ಆ ಬಿಳುಪು ವೈಟ್ನೆಸ್ ತಪ್ಪದು, ಅವ್ರ ವೈಟ್ ಉಂಟು ತಪ್ಪದು ಹೇಳ್ತಾರಲ್ಲ, ಅದು ಹತ್ತಿ ಇರಾವರಿಯಲ್ಲಿ ಇರೋದು. ಆ ಹತ್ತಿಯಾಗಿರ್ತಕ್ಕಂಥ ಅದನ್ನ ಬೆಂಕಿಲಿ ಹಾಕಿರೋ ಇಂಕಿಲಿ ಹಾಕಿರೋ ಸೀಸಸ್ ಟು ಬಿ ಹತ್ತಿ. ಆಗ ಬಂದು ಆ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಹೋಗೋದು. ಅಯಾವದ್ರಿ ವಿಭಾವಿ ಧರ್ಮ ಅಂತಂದ್ರೆ ಆ ವಸ್ತು ಇರಾವರಿಯೇ ಆ ಕ್ವಾಲಿಟಿ ಆಗಿರ್ತಕ್ಕಂಥದ್ದು ಹೋಗೋದು. ಈಗ ಮಾವಿನಕಾಯಿ ಇದೆ, ಅಲ್ಲಿ ತುಂಬಾ ಹಸರ ಇದೆ ಅಂತ ನೀವು ಹೇಳ್ತೀರಿ. 1 ವಾರ ದಾಳಿ ನೋಡ್ರಿ ಇದ್ರೆ ಆ ಪದಾರ್ಥ ಇದೆ, ಅದು ಬಂದು ಮಂಜಳ ಎಲ್ಲೋವ ಇರುತ್ತೆ, ಎಲ್ಲಿದೆ ಹಸರೇ ಕಾಣುವುದಿಲ್ಲ. ಹಾಗಂತ ಹೇಳಿದ್ರೆ ಆ ಪದಾರ್ಥ ಇದೆಲ್ಲ ಇದು ಅಯಾವದ್ರಿ ವಿಭಾವಿ ಧರ್ಮ. ಇದು ತುಂಬಾ ತುಂಬಾ ಮುಖ್ಯ. ರಘು ಇದಕ್ಕೆ ಮಧು ಇದಕ್ಕೆ ಹೇಳ್ತಾರೆ ಅಂದ್ರೆ ಇದನ್ನ ಚೆಂದಾಗಿ ನಿಮ್ ಮನಸ್ಸಲ್ಲಿ ಏರ್ಸಿಕೊಂಡು ಎಲುವಿಲ್ಲಿ ಏರ್ಸಿಕೊಂಡು ಇದ್ದಿರ್ತಾನೆ. ದೇವರಿಗೆ ವೈಷಮ್ಯ ನೈರ್ಗಣ್ಯ, ಅವನಿಗೆ ಪಾರ್ಶಿಯಾಲಿಟಿ ಕ್ರೂಯಲ್ಟಿ ಇಲ್ಲ. ಎಲ್ಲ ಬಂದು ನಾವು ಮಾಡ್ತಕ್ಕಂಥ ತಪ್ಪಿದ್ದ ನಡೀತೆ, ಅವನ ಮೇಲೆ ಯಾವ ವಿಧವಾಗಿರ್ತಕ್ಕಂಥ ತಪ್ಪು ಇಲ್ಲ. ನಮ್ಮ ಬಾಯಿಲಿ ನಾಷ್ಟು ಮಾಡಿದೆ ಇಷ್ಟು ಮಾಡಿದೆ ನಂಗೆ ಹಿಂಗೆ ಮಾಡ್ಬಿಟ್ಟ ದೇವರು ತಪ್ಪ ಮಾತು ನಮ್ಮ ಬಾಯಿಂದ ಬರ್ಕೊಡುದು. ಶಾಸ್ತ್ರ ಓದಿದವನು ಬಾಯಿಂದ ಬರ್ಕೊಡುದು. ಅದು ಅರ್ಥ ಮಾಡ್ಕೊಂಡವ. ಆದ ಕಾರಣ ಹೇಳಿದಾನೆ ಈ ಯಾವುದ್ರ ವಿಭಾವಿ ಧರ್ಮ ಇರೋ ಪ್ರಯುಕ್ತ ಈ ಸ್ವಭಾವ ಇರ್ತಕ್ಕಂಥ ಅದನ್ನ ಚೇಂಜ್ ಮಾಡಿದ್ರೆ ಏನಾಗದು ಅಂತಂದ್ರೆ ಆ ವಸ್ತುವನ್ನೇ ಡಿಸ್ಟ್ರಾಯ್ ಮಾಡಿದಂಗ ಆಗೋದು. ಹತ್ತಿಯಲ್ಲಿ ಇರ್ತಕ್ಕಂಥ ಬಿಡಿಪೆನ್ನ ತೆಗೆದಿರಿ ಅಂದ್ರೆ ಹತ್ತಿಯೇ ನಾಶ ಆಗ್ಬಿಡೋದು. ಆದ ಕಾರಣ ಸ್ವಭಾವ ಇರ್ತಕ್ಕಂಥದ್ದು ಎಲ್ಲಾರನ್ನೂ ಅರ್ಜುನಾಗಿ ಮಾಡಿರಂದ್ರೆ ದುರ್ಯೋಧನನ್ನ ಅರ್ಜುನಾಗಿ ಮಾಡ್ಲಕ್ ಮುಡಿಲಾರ್ದ ಅಂತ ನನ್ನ ಕೇಳಿರಿದ್ರೆ ದೇವರಿಗೆ ಮುಡಿಯೋದು. ದೇವರಿಂದ ಮುಡಿಲಾಗಿರ್ತಕ್ಕಂಥದ್ದೇ ಯಾವುದೂ ಇಲ್ಲ. ಯು ಗೋ ಟು ದಿ ರೂಟ್. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಅದ ಕಾರಣ ಎದು ಬೇಕಾದ್ರೆ ಅವನಿಂದ ಮಾಡ್ಲಕ್ ಮುಡಿಯೋದು, ಎದು ಬೇಕಾದ್ರೆ ಅವನಿಂದ ಮಾಡ್ಲಾಗಿರ್ಲಕ್ಕೂ ಮುಡಿಯೋದು, ಎದು ಬೇಕಾದ್ರೆ ಹೆಂಗೆ ಬೇರೆಯಾಗಿ ಮಾಡಿ ಮಾರ್ಸು ಮಾಡ್ಲಕ್ ಮುಡಿಯೋದು. ಯಾಕೆ ಮಾಡೋದಿಲ್ಲ ಅಂತ ಅದನ್ನ ರೀಸನ್ ತಗೊಂಡು ಅರ್ಥ ಮಾಡ್ಕೊಂಡು ಇದ್ರೆ ಅದಕ್ಕೆ ಮೇಲೆ ಫಿಲಾಸಫಿ ಆಗಿರ್ತಕ್ಕಂಥದ್ದು ಒಂದು ಇಲ್ಲ.
ವಿಚ್ ಯು ಕ್ಯಾನ್ ಫೈಂಡ್ ಓನ್ಲಿ ಇನ್ ರಿಯಲ್ ಫಿಲಾಸಫಿ. ಆದ ಕಾರಣ ದೇವರ ಇರ್ತಕ್ಕಂಥ ಪರಮಾತ್ಮನ ಇರ್ತಕ್ಕ ಸ್ವಭಾವನ ತಕ್ಕ ಮಾರ್ಸಲಿಕ್ಕೆ ಶಕ್ತಿ ಇದ್ರು ಕೂಡ ಸ್ವಭಾವನ ಮಾರ್ಸೋದಿಲ್ಲ. ಮಾರ್ಸಿರಿ ಏನಾಗದು, ಆ ಜೀವನ ಇರ್ತಕ್ಕಂಥವನ್ನ ಡೆಸ್ಟ್ರಾಯ್ ಮಾಡಿದಂಗ ಆಗೋದು. ಸರಿ, ಜೀವನ ಇರ್ತಕ್ಕಂಥವ ಡೆಸ್ಟ್ರಾಯ್ ಆದ್ರೆ ಆಗ್ಲೇನು ಹಾಗಂತ ನೀವು ಹೇಳಿದ್ರೆ, ಜೀವನ ಇರ್ತಕ್ಕಂಥವ ಅನಾದಿ ನಿತ್ಯ ಅಂತ ವೇದ ಹೇಳುತ್ತೆ. ಬ್ರಹ್ಮಾಣಿ ಜೀವ ಪರಬ್ರಹ್ಮಾಣಿ ನತ್ವೇವಾಹಂ ಜಾತನಾಸಂ ನತ್ವಂ ನೀವೇ. 2ನೇ ಅಧ್ಯಾಯ ದಯಮಾಡಿ ಭಗವದ್ಗೀತಾವಲ್ಲಿ 2ನೇ ಅಧ್ಯಾಯ 12ನೇ ಶ್ಲೋಕದಿಂದ 2ನೇ ಅಧ್ಯಾಯ 30ನೇ ಶ್ಲೋಕದವರೆಗೂ ಒಂದು ಚಾಪ್ಟರ್ 19 ಶ್ಲೋಕ. ಏನು ಒಂದು ತತ್ವ ಅಂದ್ರೆ ಜೀವನ ಇರ್ತಕ್ಕಂಥವ ಅನಾದಿ ನಿತ್ಯ ಎಂಬುದಕ್ಕೋಸ್ಕರವಾಗಿ. ಆಗ ಆ ವೇದಗಳಾಗಿರ್ತಕ್ಕಂಥದ್ದು ಜೀವ ಅನಾದಿ ನಿತ್ಯ ಅಂತ ಹೇಳಿದಲ್ಲ, ಆ ಭೇದವಾಗಿರ್ತಕ್ಕಂಥದ್ದಕ್ಕೆ ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಬಂದುಬಿಡೋದು ಅಂತ. ಇದನ್ನ ಚಂದಾಗಿ ತಿಳ್ಕೊಬೇಕು ನೀವು. ಭೇದವಾಗಿರ್ತಕ್ಕಂಥದ್ದಕ್ಕೆ ಅಪ್ರಾಮಾಣ್ಯ ಬಂತು ಅಂದ್ರೆ ಬಂದಿಟ್ಟು ಹೋಗಲೇನು ಅಂತ ನೀವು ಹೇಳಿದ್ರೆ, ದೇವರಿದ್ದಾನತ್ವೇ ಆಗಲಾರ್ದು, ಪುಣ್ಯ ಪಾಪ ಪದೇ ಆಗಲಾರ್ದು, ಎಲ್ಲ ಮೈಟ್ ಈಸ್ ರೈಟ್ ಇನ್ ಬೈ ಕೇಯಾಟಿಕ್ ಕಂಡೀಷನ್ ಆಗಿರ್ತಕ್ಕಂಥದ್ದು, ಸೊಸೈಟಿಯೇ ನಾಶ ಆಗೋದು. ಇಷ್ಟು ಮನಸ್ಸಲ್ಲಿಟ್ಟು ದೇವರಾಗಿರ್ತಕ್ಕಂಥ ತಂಗೆ ಸ್ವಭಾವ ತಡಕಂಬಾವ ಟಾಲರೆನ್ಸ್ ಇಲ್ಲಿ ಸಹಿಪ್ಪು ತನ್ಮೆಯಿಂದ ತಮಿಳು ಹೇಳ್ತಾರ, ಸ್ಪಿರಿಟ್ ಆಫ್ ಟಾಲರೆನ್ಸ್. ಟಾಲರೆನ್ಸ್ ದೇವರಿಗೆ ಇರಂಗ ಬೇರೆ ಯಾರಿಗೂ ಇಲ್ಲ. ಇಷ್ಟು ಶಕ್ತಿ ಇದ್ರು ಕೂಡ ವೇದಕ್ಕೆ ಅಪ್ರಾಮಾಣ್ಯ ಬರ್ಕೂಡುದು. ಅಪೌರುಷೇಯವಾಗಿರ್ತಕ್ಕಂಥ ವೇದಕ್ಕೆ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಯಾವಾಗಲೂ ಇರಬೇಕು. ಅದರಿಂದ ಒಳ್ಳೆಯವರಾಗಿರ್ತಕ್ಕಂಥವರು ಓದಿ ಮುಂದಕ್ಕೆ ಬಂದು ಮೋಕ್ಷ ಹೊಂದಬೇಕು ಎಂಬುದಾಗಿ ಅವು ಸಜೀವ ರಾಶಿಗಳ ಮೇಲೆ ಇರ್ತಕ್ಕಂಥ ಅಂಗಲಾಬದ್ಧ ದೇವರಾಗಿರ್ತಕ್ಕಂಥವ ತಡಕಂಡು ಆ ಸ್ವಭಾವ ಇರ್ತಕ್ಕಂಥದ್ದು ಪ್ರಕಾರವಾಗಿ ಮಾಡ್ತಾನ. ಈಗ 84ನೇ ಶ್ಲೋಕ ನೋಡ್ರಿ. 84ನೇ ಶ್ಲೋಕ ನೋಡಿದ್ರೆ ಸ್ವಭಾವಾಕ್ಯ ಅಲ್ಲಿ ನೋಡ್ರಿ, ಸ್ವಭಾವಾಕ್ಯ ಯೋಗ್ಯತಾ ಯಾ ಪಠಾಕ್ಯ ಅರ್ಥ ಆಯ್ತಲ್ಲ. ಯಾ ಅನಾದಿ ಸಿದ್ಧ ಸರ್ವ ಜೀವೇಶು ನಿತ್ಯ. ಸರಿಯಾ ಹೋಯ್ತಾ? ಸರಿ. ಸಾ ಕಾರಣಂ ಪ್ರಥಮಂ, ಫಸ್ಟ್ ಕಾರಣ. ಸ್ವಭಾವ ಇರ್ತಕ್ಕಂಥ ಹಠಾಕ್ಯವಾಗಿರ್ತಕ್ಕಂಥದ್ದು, ಎಲ್ಲಾ ಜೀವಗಳು ನಿತ್ಯವಾಗಿರ್ತಕ್ಕಂಥದ್ದು, ಅನಾದಿ ನಿತ್ಯವಾಗಿರ್ತಕ್ಕಂಥದ್ದು. ಇದು ತಾನು ಮೊದಲ ಕಾರಣ. ಎರಡನೇದು ಇದು ಒಂದು ಕೃತ ಪ್ರೇಕ್ಷಣ ಅಪೇಕ್ಷಿತು ವೀದ ಪ್ರೇಷೇದ ವೈಯತ್ಯಾದಿ ಬ್ಯಾಹೋ. ಸೂತ್ರ ಕೆಳಗೆ ಆಚಾರ್ಯರು ಒಂದು ಭವಿಷ್ಯ ಬರುವ ಉದಾಹರಣೆ ಹೇಳಿರೋರು. ಆ ಭವಿಷ್ಯ ಬರುವಾಗಿರ್ತಕ್ಕಂಥದ್ದು ಸ್ಪಿರಿಟ್ ಇದಾನೆ ನಿಷ್ಪಾಕವಾಗಿರ್ತಕ್ಕಂಥದ್ದು. ಪ್ರಥಮಂತು ದ್ವಿತೀಯಂ ಅನಾದಿಗ ಕರ್ಮ ಇವ. ಸರಿಯಾಗುತ್ತಾ? ಎರಡನೇದು ತಥಾ ತೃತೀಯ ಜೀವ ಪ್ರಯತ್ನ. ಇದಕ್ಕೆ ಮೇಲೆ ಹೇಳಕ್ಕೆ ಬಿಡಿದು ಜೀವ ಪ್ರಯತ್ನವಾಗಿರ್ತಕ್ಕಂಥದ್ದು ತೃತೀಯ ಕಾರಣ. ಎರಡನೇ ಅನಾದಿ ಕರ್ಮವಾಗಿರ್ತಕ್ಕಂಥದ್ದು. ಇದರ ನಡುವಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ. ಅನಾದಿ ಕರ್ಮ ಅಂತ ಹೇಳ್ತೀರಲ್ಲ, ಅನಾದಿ ಕರ್ಮ ಅಂತಂದ್ರೆ ಏನರ್ಥ? ಕರ್ಮವಾಗಿರ್ತಕ್ಕಂಥದ್ದುಗೆ ಆದಿ ಇಲ್ಲ ಅಂತ ಹೇಳ್ತೀರಲ್ಲ. ಆಗ ವೇದದಲ್ಲಿ ನೋಡಿದ್ರೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂಬದೇ ಮನುಷ್ಯನಾಗಿರ್ತಕ್ಕಂಥ ಹುಟ್ಟಿ 8 ವಯಸ್ಸು ಇಲ್ಲ 14 ವಯಸ್ಸು ಆದ ಮೇಲೆ ಮಾಡ್ತಕ್ಕಂಥದ್ದಾನೆ. ಒಂದು ಕೂಸು 4 ವಯಸ್ಸು ಕೂಸು ಒಂದು ಅಪ್ಪದ್ದೆ ಹೇಳಿತು ಅಂದ್ರೆ ಅದು ಪಾಪವೇ ಇಲ್ಲ. ನಾವೊಂದು ಅಪ್ಪದ್ದೆ ಹೇಳಿದ್ರೆ ಅದು ಪಾಪ. ಆದ ಕಾರಣ ಕರ್ಮಣ ಅನಾದಿ ಕೆಟ್ಟ ಒಬ್ಬರು ಕೇಳಿರು. ಕರ್ಮವಾಗಿರ್ತಕ್ಕಂಥದ್ದಕ್ಕೆ ಅನಾದಿ ಅಂತ ನೀವು ಹೇಳ್ತಿರಲ್ಲ, ಆದ್ರೆ ಭೇದವಾಗಿರ್ತಕ್ಕಂಥದ್ದಲ್ಲಿ ಮನುಷ್ಯ ಹುಟ್ಟಿರ್ತಾನ. ಮನುಷ್ಯ ಹುಟ್ಟಿ ಇಷ್ಟು ವಯಸ್ಸಿಗೆ ಆಮೇಲೆ ಅವ್ ಮಾಡ್ತಕ್ಕಂಥದ್ದಕ್ಕೆ ಆಮೇಲೆ ತಾನೇ ಕರ್ಮವಾಗಿರ್ತಕ್ಕಂಥದ್ದಲ್ಲಿ ಪುಣ್ಯಕರ್ಮ ಪಾಪಕರ್ಮ ಅಂಬದೇ ಆರಂಭ ಆಗೋ ವೇಳೆ ಅನಾದಿಯಾಗಿರ್ತಕ್ಕಂಥದ್ದು ಹೆಂಗ್ ಬರೋದು ಅಂದ್ರೆ ನೀವು ಪ್ರಮಾಣ ಪದ್ಧತಿ ನೋಡ್ಬೇಕು. ಇದಕ್ಕೆಂದ್ರೆ ಕರ್ಮವಾಗಿರ್ತಕ್ಕಂಥದ್ದು 2 ಪ್ರಕಾರ. ಒಂದು ಬಾಹ್ಯ ಕರ್ಮ, ಇನ್ನೊಂದು ಆಂತರಿಕವಾಗಿರ್ತಕ್ಕಂಥ ಕರ್ಮವಾಗಿರ್ತಕ್ಕಂಥದ್ದು. ಆದ ಕಾರಣ ಈ ಬಾಹ್ಯ ಕರ್ಮವಾಗಿರ್ತಕ್ಕಂಥದ್ದು ನಾವು ಹುಟ್ಟಿಯಿಂದ ಮರಿ ಮಾಡ್ತಕ್ಕಂಥದ್ದು. ಆ ಜೀವನ ಇರ್ತಕ್ಕಂಥ ಅವನಿಗೆ ಮನಸ್ಸು ಇರ್ತದೆ ನೋಡ್ರ. ಆ ಮನಸ್ಸಾಗಿರ್ತಕ್ಕಂಥದ್ದು ಈಗ ನಾನು ಇದಕ್ಕೆ ಮುಂಚಿನ ಜನ್ಮದಲ್ಲಿ ನಾನು ಹುಲಿಯ ಇದ್ದೆ ಅಂದ್ರೆ ಕೂಡ ಅದೇ ಮನಸ್ಸು ನಾನು ಈಗಲೂ ಇದೆ. ಮನಸ್ಸು ಮಾರೋದಿಲ್ಲ. ಬಾಕಿ ಇಂದ್ರಿಯಗಳು ಕೈ ಕಾಲು ಎಲ್ಲ ಮಾರೋಗುತ್ತೆ. ಯಾವುದಾಗಿ ಹುಟ್ಟುತ್ತಾನೆಯೋ ಅದ್ರ ಪ್ರಕಾರವಾಗಿ ಆ ಮನಸ್ಸಿಂದ ಮಾಡ್ತಕ್ಕಂಥ ಕರ್ಮ. ಆ ಮನಸ್ಸಾಗಿತ್ತು ಯಾವ ಮನಸ್ಸು ಚೇತನದಲ್ಲಿ ಇರ್ತಕ್ಕಂಥ ಮನಸ್ಸು, ಅದನ್ನ ಸಾಕ್ಷಿ ಅಂತ ಹೇಳ್ತಾರೆ ನೋಡ್ರಿ. ಆ ಚೇತನ ಇರ್ತಕ್ಕಂಥ ಮನಸ್ಸು, ಆ ಮನಸ್ಸಾಗಿರ್ತಕ್ಕಂಥದ್ದಲ್ಲಿ ಈಗ 1 ನಿಮಿಷ ಹೇಳ್ತಾನೆ. ರಿಜುಗಳಾಗಿರ್ತಕ್ಕಂಥ ಅವರು ನೋಡ್ರಿ ಇದ್ರೆ ಅವ್ರು ಇನ್ನೂ ಸೃಷ್ಟಿಗೆ ಬರ್ಲೇ ಇದ್ದವು ಏನ್ ಮಾಡ್ತಾರೆ ಅಂದ್ರೆ ಹರಿಸರ್ವೋತ್ತಮ ಅಂತ ಮನಸ್ಸಲ್ಲಿ ಜಪ ಮಾಡ್ತಾ ಇದ್ದಾರೆ. ದುರ್ಯೋಧನ ಈಗ ಇನ್ನೂ ಬರ್ಬೇಕಾದ್ರೆ ಎಷ್ಟೋ ಜನ ಇದ್ದಾರೆ. ಅವ ಹುಟ್ಟಲ್ವಲ್ಲ. ಆ ಜೀವ ಏನ್ ಮಾಡ್ತಾ ಇದ್ದ ಅಂದ್ರೆ
ಮನಸ್ಸಿಂದ ಬಂದು ದೇವರಿಗೆ ದ್ವೇಷ ಮಾಡ್ತಾ ಇದ್ದಾನ. ಆದ ಕಾರಣ ಇಲ್ಲಿರ್ತಕ್ಕಂಥ ಆ ಕರ್ಮವಾಗಿರ್ತಕ್ಕಂಥದ್ದು ಕರ್ಮ ಅನಾದಿತ್ವ ಹೆಂಗ್ ಕೊಡುತ್ತಂದ್ರೆ ಮಾನಸಿಕವಾಗಿರ್ತಕ್ಕಂಥ ಕರ್ಮವನ್ನು ತಗೊಂಡು ಆ ಮಾನಸಿಕವಾಗಿರ್ತಕ್ಕಂಥ ಕರ್ಮದ ಪ್ರಕಾರ ತಾನೇ ಈ ಔಟರ್ ಕರ್ಮ ಇರ್ತಕ್ಕಂಥದ್ದು ಬರೋದು. ಆದ ಕಾರಣ ಕರ್ಮ ಅನಾದಿ ಎಂಬುದು ಸರಿಯಾಗಿರ್ತಕ್ಕಂಥದ್ದು ಎಂಬುದಾಗಿ ತಗೊಂಡು ಈ ಶ್ಲೋಕವಾಗಿರ್ತಕ್ಕಂಥದ್ದನ್ನು ಮುಗಿಸ್ತಾರೆ. ಇದರಲ್ಲಿ ಉಳಿದವರು ಹೋಗೋದಿಲ್ಲ ಅಂತಪ್ಪದು ಗೀತಾ ವಿರೋಧ ಅಂಬದಕ್ಕೆ 14ನೇ ಅಧ್ಯಾಯ 18ನೇ ಶ್ಲೋಕ ನೋಡ್ಬಿಡ್ತೀರಿ. 14, 18 ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯ ಗುಣ ವಿದ್ಯುಷ್ಟಾಃ ಅಜೋ ಗಚ್ಚಂತಿ ತಾಮಸಾಃ. ಇದಕ್ಕೆ ವಾದರಾಜ ಸ್ವಾಮಿಗಳು ಇತಿ ಗೀತೋಕ್ತ ಮಾರ್ಗೇಣ ತ್ರಯಾಣಾಂ ಅಧಿಕಾರಿಣ ಗತಿತ್ರಯಂ ಧಾತುಮೇವ ಚಕ್ರೆ ವ್ಯಾಸಾತ್ಮಕೋ ಹರಿಹಿ. ಹಾಗೆ ಅದಕ್ಕೆ ವೇದವ್ಯಾಸ ದೇವರ ಇರ್ತಕ್ಕಂಥವ್ರು ಸ್ಕಾಂದ ಪುರಾಣ ಮಾಡ್ಬಿಟ್ಟು ಕಾಂದ ಪುರಾಣ ಇಂಥ ಬಾರಿ ಮಾಡಿದ್ದಾರೆ. ಇದಾದಮ ಅಂತ ಅವರ ಹೇಳಲ್ಲ, ಟೈಟಲ್ ಕೊಡಲ್ಲ. ಅವ್ರು ಮಾಡಿರ್ತಕ್ಕಂಥ ಪುರಾಣ 3 ವಿಧವಾಗಿ ಮಾಡಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಈ 3 ವಿಧವಾದ ಜೀವರಾಶಿಗಳಿದ್ದಾರೆ ಅಂತೇಳಿ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯೋ ವೇಳೆ ವಾದರಾಜ ಸ್ವಾಮಿಗಳು ಬರುತ್ತಾರೆ. ಆದ ಕಾರಣ ಜೀವನ ಇರ್ತಕ್ಕಂಥವ್ರಲ್ಲಿ 3 ವಿಧ ಉಂಟಾ ಅಂತ ನೀವು ಪ್ರಮಾಣ ಕೇಳಿರಿದ್ರೆ ಗೀತಾ ಪ್ರಮಾಣ ಹೇಳಿದ್ದೇನೆ. ಶ್ರೀದ್ವೈ ವಿಗ್ರಹ ಎಂಬುದಾಗಿರ್ತಕ್ಕಂಥದ್ದು ವೇದವಾಗಿರ್ತಕ್ಕಂಥದ್ದಿದೆ. 17ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದ್ದಿದೆ. ಪ್ರಕಾರವಾಗಿರ್ತಕ್ಕಂಥದ್ದು 16, 17, 14 ಇತ್ಯಾದಿ. ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥದ್ದು ತಗೊಂಡು ಜೀವಕರ್ತೃತ್ವ ಇಲ್ಲಿ ಮುಗಿಸಿ ಆದ ಕಾರಣ ಧರ್ಮರಾಜ ಈ ಖಂಡಿತವಾಗಿ ಒಂದು ಮಾಡಬೇಕು. ಇನ್ನೊಂದು ಅಲ್ಲಿ ಹಡವಳು ಹೇಳ್ತಾರೆ ದ್ರೌಪದಿ ದೇವರು ಒಂದು ವೇಳೆ ಅವನೇ ರಾಜ್ಯವಾಗಿರ್ತಕ್ಕಂಥದ್ದನ್ನ ನ್ಯಾಯವಾಗಿ ಮಾಡ್ತಾ ಇದ್ದಾರೆ. ನಾವು ಈ ಮಾತೆ ಆಡಾರೆ ಅನ್ಯಾಯವಾಗಿ ರಾಜ್ಯವಾಗಿರ್ತಕ್ಕಂಥ ಪ್ರಯುಕ್ತ ನಮ್ಮ ಇದು ರಾಜ್ಯವನ್ನು ಸರಿಯಾಗಿ ಪರಿಪಾಲನೆ ಮಾಡ್ಬೇಕು ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿ ಈ ಹಠವಾಗಿರ್ತಕ್ಕಂಥದ್ದನ್ನ ಏವ ಮುಕ್ತೋ ಅಬ್ರವೀತ್ ಭೀಮಃ ಧರ್ಮಪುತ್ರೋ ಯುಧಿಷ್ಠಿರ ತ್ರಯೋದಶ ಅಬ್ದಸ್ಯ ದೇಹಂ ಕುರ್ವೆ. ಏನಕ್ಕೆಂದ್ರೆ ಧರ್ಮರಾಜನಿಗೆ ಅಜಾತ ಶತ್ರು ಅಂತ ಹೆಸರು. ಏನ್ ಮಾಡಿದ್ರು ಸರಿ ಅವರನ್ನ ಬಂದು ದಂಡನೆ ಕೊಡ್ಕೊಡ್ದು ಅಂದ್ಬಿಟ್ಟು ಅಂತ ಮರಿ ಇರ್ತಕ್ಕಂಥದ್ದು ಮಾರಲ್ಲಾವೇ ಅಲ್ಲ. ಧರ್ಮರಾಜನ ಪ್ರಕಾರ ಅಲ್ಲಿರ್ತಕ್ಕಂಥ ನೋಡಿದ್ರೆ ಇಂಡಿಯನ್ ಪೀನಲ್ ಕೂಡ ಬೇಕಾದಿಲ್ಲ, ಕ್ರಿಮಿನಲ್ ಲಾವೇ ಬೇಕಾದಿಲ್ಲ. ಕೊಲೆ ಮಾಡಿದವನು ಒಂದು ಮಾಡ್ಕೊಡ್ದು, ಅವನು ಬಿಟ್ಬಿಡ್ಬೇಕು. ಹಾಗೆ ಅಂತಂದ್ರೆ ಅರ್ಥವೇ ಇಲ್ಲಂಗಿದೆ. ಅದು ಮಾರಲ್ಲಾವೇ ಅಲ್ಲಪ್ಪ. ಹಾಗೆ ಅಂತ ಉಪದೇಶವಾಗಿರ್ತಕ್ಕಂಥ ಮಾಡ್ಬಿಟ್ಟು ಅವನಿಗೆ ಬಂದು ಈ 13 ನೋಡ್ರ ತ್ರಯೋದಶ ಅಬ್ದಸ್ಯ ಅಂತೆ ಈ 13 ವರ್ಷ ಆಗಿರ್ತಕ್ಕಂಥ ಮೇಲೆ ಅವನ ಈಗ ಪ್ರಿಪೇರ್ ಮಾಡ್ತಾರೆ. ಇದಕ್ಕಂದ್ರೆ ಅವಾಗ ಹೇಳ್ಬೇಕು, ಅವ ಎದ್ದ ಮೇಲೆ ತಾನೆ ಇಬ್ರು ಹೇಳ್ಬೇಕು ಅಹಂ ಕುರ್ಯಾಮೇವ ತ್ವದೀರಿತಂ. ಆಗ ಧರ್ಮರಾಜ ಒಪ್ಪುತ್ತಾನ. ಭೀಮಸೇನದಲ್ಲಿ ನೀವು ಹೇಳಿರ್ತಕ್ಕಂಥದ್ದು ಯಾವುದು ಈ ಜೀವಕರ್ತೃತ್ವಾದ ನೀವು ಹೇಳಿರ್ಬೇಕಂದ್ರೆ ಅದು ಪೂರ ನಮ್ಗೆ ಅರ್ಥ ಆಯ್ತು, ನಾವು ಒಪ್ಪುತ್ತೇನೆ. ಆದ ಕಾರಣ 13 ವರ್ಷ ಆಗಿರ್ತಕ್ಕಂಥದ್ದು ಪೂಜೋಣೆ ಖಂಡಿತವಾಗಿ ನಾವು ಬಂದು ನೀವು ಹೇಳೋ ಪ್ರಕಾರವಾಗಿ ಏನ್ ಹೇಳಿರೋ ಅದೇ ಪ್ರಕಾರವಾಗಿ ನಾವು ಮಾಡಿದ್ದೇನೆ. ಏ ಮುಕ್ತ ಧರ್ಮರಾಜ ಭೀಮಸೇನಂ ಪ್ರತಿ ಏವಂ ಅಬ್ರವೀತ್ ತ್ರಯೋದಶ ಅಬ್ದಸ್ಯ ಅಂತೆ ಅಹಂ ಕುರ್ಯಾಂ ಏವ ತ್ವದೀರಿತಂ. ನೀವು ಹೇಳಿದಂಗೆ ನಾವು ಸತ್ಯವಾಗಿ ಮಾಡ್ತೇನೆ ಎಂಬುದಾಗಿ ಮಾತಾಡಿರ್ತಕ್ಕಂಥದ್ದು ಕೊಡ್ತಾನ ತಪ್ಪಲ್ಲಿ ಹೇಳಿ ಆದ್ಮೇಲೆ ಇದಕ್ಕೆ ಮೇಲೆ ಬರ್ತಕ್ಕಂಥದ್ದು ಧರ್ಮರಾಜನಿಗೂ ಭೀಮಸೇನ ದೇವರಿಗೂ ನಡೀತಕ್ಕಂಥ ಒಂದು ಕಾನ್ವರ್ಸೇಷನ್ ಬರ್ತಕ್ಕಂಥ ವಿಷಯ ಮುಂದಿನ ಭಾನುವಾರವಾಗಿರ್ತಕ್ಕಂಥ ನೋಡೋಣ ಅಂತ ಹೇಳಿ ಈ ಜೀವಕರ್ತೃತ್ವಾದ ನಾನು ನಿಮ್ಮ ಹತ್ರ ಹೇಳ್ತೇನೆ. ಇದಕ್ಕೆ ಒಂದೇ ಒಂದು ವಿಷಯ, ಇದರಲ್ಲಿ ಯಾರು ಬಂದು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಂಗೆ ನಾವು ಜೀವಕರ್ತೃತ್ವಾದ ಆಗಿರ್ತಕ್ಕಂಥದ್ದು ಸರಿಯಾಗಿ ಎಲ್ಲ ಯುಕ್ತಿಯುಕ್ತವಾಗಿ ತಿಳ್ಕೊಳ್ಳಾಗಿದ್ರೆ ಏನೋ ಮನಸ್ಸಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ ಇದ್ರು ಕೂಡ ಮನಸ್ಸಿಗೆ ಏನೋ ದೇವರು ತಪ್ಪಾಗುತ್ತಾರ, ನಾವು ಸರಿಯಾಗಿ ನಡ್ಕೊಂಡಿದ್ದಾರೆ ಎಂಬಂಗೆ ಬರೋದು. ಇದೆಲ್ಲ ತುಂಬಾ ಪಾಪಕರವಾಗಿರ್ತಕ್ಕಂಥದ್ದು. ಆದ ಕಾರಣ ಅನಾದಿ ಕರ್ಮ ಪ್ರಯತ್ನ ಸಂಸ್ಕಾರ ಈಶ್ವರ ಕಾರ್ಯೇಟ್ ಸರ್ವ. ನೀವು ಭಗವದ್ಗೀತಾ ನೋಡ್ರಿದ್ರೆ ನಾಯಂ ಹಂತಿನ ಹನ್ಯತೆ ಅಂತ ಬರ್ತಾ ನೋಡ್ರ, ಉಭೌತವನ್ನು ವಿಜಾನೀತು ನಾಯಂ ಹಂತಿನ ಹನ್ಯತೆ ಅಂತ ಬರ್ತಾ ನೋಡ್ರಿ 2ನೇ ಅಧ್ಯಾಯದಲ್ಲಿ. ಆದ ಕಾರಣ ಇವರಿಬ್ಬರು ಏನು ಕೊಲೆ ಮಾಡಿದವನು ಸ್ವತಂತ್ರವಾಗಿ ಕೊಳ್ಳೋದಿಲ್ಲ, ಇವನು ಸತ್ತವನು ಸ್ವತಂತ್ರವಾಗಿ ಸಾಯೋದಿಲ್ಲ, ಸ್ವಾತಂತ್ರ್ಯ ಇಲ್ಲ. ಆದ್ರೆ ಎಲ್ಲಾ ಕಾರ್ಯವಾಗಿರ್ತಕ್ಕಂಥದ್ದು ದೇವರು ತಾನು ಮಾಡ್ತಾನೆ. ಅದ ಕಾರಣ ಅನಾದಿ ಕರ್ಮ ಒಂದೇ ಮಾತು
ಆಚಾರ್ಯರದು ಆ ಭಾಷ್ಯವಾಗಿರ್ತಕ್ಕಂಥದ್ದು. ಈ ಒಂದು ಮಾತನ್ನ ನೀವು ಅರ್ಥ ಮಾಡ್ಕೊತಿದ್ರೆ ನಿಮಗೆ ಗಂಗಾ ತೀರದಲ್ಲಿ ವಿಷ್ಣು ದೇವಾಲಯ ಕಟ್ಟಿದ ಪುಣ್ಯ ಬರಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾನೆ. ಅನಾದಿ ಕರ್ಮ ಪ್ರಯತ್ನ ಸಂಸ್ಕಾರ ಅಪೇಕ್ಷಿತು ಜೀವ ಈಶ್ವರ ಕಾರ್ಯ ಸರ್ವ ತಜ್ಜ ಈಶ್ವರ ಕರ್ತವ್ಯ ಸ್ವಯಂ ಸಕಲವೂ ಈಶ್ವರ ತಾನು ಮಾಡ್ತಾನ. ಈಶ್ವರ ಮಾಡಬೇಳೆ ನಮ್ಮ ಪ್ರಯತ್ನ, ನಮ್ಮ ಅನಾದಿ ಕರ್ಮ, ನಮ್ಮ ಸ್ವಭಾವನ ಇರ್ತಕ್ಕಂಥದನ್ನ ಅನುಸರಿಸಿ ಅವತಾನೆಲ್ಲ ಮುಕ್ತಿ ಮಾಡಿಸ್ತಾನ ಎಂಬುದಾಗಿ ತಿಳಿದು ಆದ ಕಾರಣ ವೇದವಾಗಿರ್ತಕ್ಕಂಥದ್ದು ಸಂರಕ್ಷಣೆ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನ. ಆ ಕೃಪೆಯಾಗಿರ್ತಕ್ಕಂಥ ಪ್ರಭು ಕರುಣಾ ಸಮುದ್ರರಾಗಿರ್ತಕ್ಕಂಥ ಅಂತ ಹೇಳಿ ಅವನಿಗೆ ಸಾಷ್ಟಾಂಗವಾಗಿ ಕೋಟಿ ನಮಸ್ಕಾರವಾಗಿರ್ತಕ್ಕಂಥ ಮಾಡಿ ಮುಂದಿನ ಪಾಠವನ್ನ ಜರುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ ಸೇವೆಯ ಸತೀಶ ವೆಂಕಟೇಶ ಮರುಪ್ರಿಯ ಪುಷ್ಪವತು ಪ್ರೀತ ಜ್ಞಾನ ಮೇ ಜ್ಞಾನ ಸುಖದ. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಜೀವಕರ್ತೃತ್ವವಾದ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂಕಲ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ವಿಲ್ ಗೋ ಡೈರೆಕ್ಟ್ಲಿ ಟು Q&A. ಸರ್ ಅಂಕಲ್ ಫಸ್ಟ್ ಆಫ್ ಆಲ್ ಬಂದು ಏದಮಾನದ ಬಿಟ್ಟು ಕುರಿತು ಡೀಟೇಲ್ಡ್ ಆಗಿ ಮಾತಾಡಿದ್ರಿ ಅಂಕಲ್. ಏದಮಾನದ ಬಿಟ್ಟು ಬಂದು ದೇವ್ರು ಬಂದು ನನಗೇನು ಅರ್ಥ ಆಗಿದೆ ಅಂದ್ರೆ ಏದಮಾನದ ಬಿಟ್ಟು ಎಂಬುದು ತತ್ವಾಭಿಮಾನಿ ದೇವತಾ ಒಂದೇ ಅಪ್ಲಿಕಬಲ್. ನಮ್ಮಂತ ಜೀವರಿಗೂ ಅದು ಅಪ್ಲಿಕಬಲೇ ಇಲ್ಲ. ಅದು ಒಂದು ಫಸ್ಟ್ ಪಾಯಿಂಟ್ ನೀವು ಮುಂಚೆ ಹೇಳಿದ್ದೀರಾ. ಸೊ ತತ್ವಾಭಿಮಾನಿ ದೇವತರದೊಳಗೆ ಸೊ ಅದನ್ನ ಆ ರೂಲ್ಸ್ ಅಂಕಲ್ ಹೇಳಿ. ಸೊ ದೇವತೆಗಳಿಗೆ ಅಪರೋಕ್ಷ ಜ್ಞಾನಿಗಳಿಗೆ ದೇವತೆಗಳಿಗೆ ಸೊ ಅದು ಬರೀ ತತ್ವಾಭಿಮಾನಿ ದೇವತರು ಮಾತ್ರ. ಅದು ಆ ಕಾನ್ಸೆಪ್ಟ್ ನ ನಾವು ಇಟ್ಕೊಂಡ್ರೆ ದೆನ್ ಈ ಮಹಾಭಾರತ ರಾಮಾಯಣ ಎಲ್ಲ ಓದಕ್ಕಲಕ ಯಾಕೆ ಈ ವೇರಿಯಸ್ ಇನ್ಸಿಡೆಂಟ್ಸ್ ಆಯ್ತು ಅಂತ ಹೇಳಿ ನಮಗೆ ಅರ್ಥ ಆಗತ್ತೆ ಅಂತ ಹೇಳಿ ಅದನ್ನು ಇವತ್ತು ಕ್ಲಿಯರ್ ಆಗಿ ಹೇಳಿದ್ರಿ ಅಂಕಲ್. ಅಲ್ಲಿ ಒಂದೇ ಒಂದು ಕ್ವಶನ್, ಆ ಏದಮಾನ ದ್ವಿಟನ ದೇವ್ರು ಹೆಂಗ್ ಬರೆಸ್ತಾನ? ಕಲಿ ಪ್ರವೇಶ ಮಾಡಿ ಬರೆಸ್ತಾನ ಅಲ್ವಾ? ಹಂಗಂತ ತಗೋಬೇಕಾ ಸೆಕೆಂಡ್ ಲೆವೆಲ್? ಅದೇ ನೀವು ತುಂಬಾ ಕರೆಕ್ಟ್. ಅದಕ್ಕೆಂದ್ರೆ ಅಲ್ಲಿ ಹೇಳಬೇಡ ಏನ್ ಹೇಳ್ತಾರೆ, ಈ ಮೂರು ಹೇಳಿದೆ ನೋಡ್ರಿ. ಧರ್ಮರಾಜನ ಇರ್ತಕ್ಕಂಥವನಿಗೆ ರಾಯಸೂಯಾಗ ಭೀಮಸೇನ ದೇವರು ಮೂರು ಹೇಳಬೇಡ. ಇನ್ನಿದ್ರು ದ್ರೋಣಾಚಾರ್ಯರು ಇವರೆಲ್ಲ ಇದ್ದಾರಲ್ಲ, ಭೀಷ್ಮಾಚಾರ್ಯರು ಅವರೆಲ್ಲ ಇದ್ದಾರಲ್ಲ, ಅದು ಯಜಮಾನದ ದುಡ್ಡು ಅಂತಾನೆ ಹೇಳ್ತಾರೆ. ಹಾಗೆ ಯಜಮಾನದ ದುಡ್ಡು ಅಂತಂದ್ರೆ ಅವ್ರು ಬಂದು ದ್ರೌಪದಿಯನ್ನು ಸೆಳೆಕೊಂಡು ಬರೋಳು ಒಂದು ಮಾತು, ದುರ್ಯೋಧನ ಹೀಗೆಲ್ಲ ಮಾಡಬೇಡ ಅಂತ ಹೇಳಿರ್ಬಹುದಲ್ಲ. ಯಾಕೆ ಹೇಳಲ್ಲ ಅಂದ್ರೆ ಅವರಿಗೆ ಹೆಚ್ಚು ಪುಣ್ಯ ಇತ್ತು, ಅದು ಕಮ್ಮಿ ಆಗ್ಬೇಕು ಅಂತ. ನೀವು ಕೇಳೋದು ಯಾಕೆ ಹೇಳಲ್ಲ ಅಂದ್ರೆ ಕಲಿ ಪ್ರವೇಶದಿಂದ. ಎರಡು ಬ್ಯೂಟಿಫುಲ್ ಅಂಕಲ್, ಅದು ಕ್ಲಿಯರ್ ಆಗಿ ಅರ್ಥ ಆಯ್ತು. ಆಮೇಲೆ ಇನ್ನೊಂದು, ನೀವು ಈ ಜೀವಕರ್ತೃತ್ವ ಹೇಳಕಲಕ ತಿರುಗಿ ಕ್ವೆಶ್ಚನ್ ಬರ್ತಾ ಇರತ್ತೆ ಡಿಸ್ಕಷನ್ ಒಳಗ. ಇವಾಗ ವಿಷ್ಣು ಬಂದು ಸರ್ವಕರ್ತ ಅಂತ ಹೇಳಿ ವಿ ಹ್ಯಾವ್ ಟು ಟೇಕ್ ಎಲ್ಲಾ ಮಾಡೋಣ ಅವನೇ ಅಂತ ಹೇಳಿ. ಬಟ್ ಸ್ಟಿಲ್ ಅಲ್ಲಿ ಒಂದು ಡೌಟ್ ಏನ್ ಬರುತ್ತೆ ಅಂದ್ರೆ ದೇವರೇ ಎಲ್ಲಾ ಮಾಡ್ತಾನಂದ್ರೆ ಜೀವ ಕರ್ಮ ಜೀವ ಬಂದು ಕಾಮ್ಯ ಕರ್ಮ ಎಲ್ಲ ಮಾಡಿಸೋದು ದೇವರೇ ಅಲ್ವಾ? ಹಾಗಿದ್ರೆ ಕಾರ್ಮಿಕ್ ಇಂಪ್ರೆನ್ಸ್ ಯಾಕೆ ಜೀವಕ್ ಬರತ್ತೆ, ಯಾಕೆ ದೇವ್ರಿಗೆ ಬರಲ್ಲ ಅಂತ ಹೇಳಿ ಇವಾಗ ಜೀವ ಬಂದು ಒಂದು ಸಕಾಮ್ಯ ಕರ್ಮ ಕೆಲಸ ಮಾಡಿದ್ರೆ ಅದಕ್ಕೆ ಕಾರ್ಮಿಕ್ ಇಂಪ್ರೆನ್ಸ್ ಲಿಂಗ ಶರೀರಲ್ಲಿ ಗೀತೆಯಲ್ಲೆಲ್ಲ ಕೊಲೆ ಮಾಡಿದ್ದೇ ಇಟ್ಟಿಲ್ರಿ, ಮರ್ಡರ್ ಮಾಡ್ತಾನ ಒಬ್ಬ. ಸೊ ಅದು ಮಾಡಕಲಕ ಅದನ್ನ ಅದು ಫೆಸಿಲಿಟಿ ಮಾಡೋದು ದೇವರೇ. ಅದಕ್ಕೆ ಬಂದು ಅವನ ಸ್ವಭಾವ ಪ್ರಕಾರ, ಅವನ ಕರ್ಮ ಪ್ರಕಾರ, ಪ್ರಯತ್ನ ಪ್ರಕಾರ ಅದನ್ನ ಮಾಡಿಸ್ಲಿಕ್ಕೆ ಬಿಡ್ತಾನಂತ ತಗೊಂಡ್ರೆ ಕಾರ್ಮಿಕ್ ಇಂಪ್ರೆನ್ಸ್ ಯಾಕೆ ಜೀವಕ್ ಬರತ್ತೆ, ಯಾಕೆ ದೇವ್ರಿಗೆ ಬರಲ್ಲ ಅಂತ ಹೇಳಿ ದೇರ್ ಇಸ್ ಯೂಶುವಲ್ ದಿಸ್ ಡಿಸ್ಕಷನ್ ಬರತ್ತೆ ಅಂಕಲ್. ಮಸ್ತ್ ಆಗಲ್ಲ. ಅದಕ್ಕೆ ಹೆಂಗೆ ಆನ್ಸರ್ ಮಾಡ್ಬೇಕು? ಒಂದು ಪಾಪ ಕಾರ್ಯ ಮಾಡ್ತಾನಂತ ಇಟ್ಟಲ್ರಿ, ಪಾಪ ಕಾರ್ಯ ಮಾಡಿಸೋದು ದೇವರು ಅಂತ ಹೇಳಿರಿ ಅಂತಂದ್ರೆ ದೇವ್ರ ತಂದು ಮಾಡಿಸ್ತಾನ. ಅವ ಪಾಪ ಕಾರ್ಯ ಯಾಕೆ ಮಾಡಿಸ್ತಾನಂದ್ರೆ ಆ ಪಾಪ ಕಾರ್ಯ ಮಾಡಿ ಅವನ ಇಂಥ ಮರಿ ಬರ್ಬೇಕು ಅಂತ ಅವನ ಅನಾದಿ ಕರ್ಮದಲ್ಲೂ ಸ್ವಭಾವದಲ್ಲೂ ಇದೆ, ಅದಕ್ಕೋಸ್ಕರ ಮಾಡಿಸ್ತಾನ. ಅದ್ರದ್ದು ಕಾಂಟ್ರರಿ ಅಂಕಲ್. ಅದು ಕಾಂಟ್ರರಿ ಈಶಾ ಉಪನಿಷತ್ಲಿ ಬರ್ತದಲ್ಲ, ತಸ್ಮಿನ್ ಅಪೋ ಮಾತರಿಶ್ವ ದದಾತಿ ಅಂತ ಹೇಳಿ. ನೀನು ಒಳ್ಳೆ ಕರ್ಮ ನೀ ಮಾಡ್ದಿ ಅಂದ್ರೆ 9/10 ಆಫ್ ನಿಂದು ಒಳ್ಳೆ ಕರ್ಮನ ನಾ ದೇವ್ರಿಗೆ ಬಂದು ಮಾತರಿಶ್ವ ಕೊಡ್ತಾನೆ. 1/10 ಬೆನಿಫಿಟ್ ಮಾತ್ರ ನಿನಗ್ ಬರತ್ತೆ ಅಂತ ಬರತ್ತಲ್ಲ, ಅದು ಹೆಂಗ ಅದನ್ನ ರೀಕನ್ಸೈಲ್ ಮಾಡೋದು ಅಂಕಲ್? ಅದ ಹೆಂಗ? ಕರೆಕ್ಟ್. ಅದ್ರಲ್ಲಿ ಏನಂದ್ರೆ ನಿಂಗೆ ಸ್ವಾತಂತ್ರ್ಯ ಕರ್ತೃತ್ವ ಇಲ್ಲ ಅಂದ್ಬಿಟ್ಟು ಸ್ವಾಮಿನ ಪರಸುತೆ ಆತ್ರೇಯ ಎಂಬ ಸೂತ್ರ ನೋಡ್ರಿ, 3-4-44. ಅರ್ಥ ಆಯ್ತಲ್ಲ? ನೀವು ಅದು ಪೂರ ತತ್ವಾಭಿಮಾನಿದೆ. ಈಗ ನಾ ಬಂದು ಒಂದೊಂದ್ಸಾರಿ 3ನೇ ಪುಸ್ತಕ 150ನೇ ಪುಸ್ತಕ ಇದೆಲ್ಲ ಒಂದೊಂದು ಫಂಕ್ಷನ್ ಇಟ್ಟಿದ್ದು ಓಹೋ ಅಂತ ಮಾಡೋರು. ಅದ್ರಲ್ಲಿ ಒಂದೇ ಈತನ ಹೇಳ್ದೆ, ನಾನೆಲ್ಲ ತತ್ವಾಭಿಮಾನಿಗಳು ಇಂದಿರ ನನ್ನ ಕೈಲಿರ್ಬೇಕು,
ಮನುಷ್ಯನ ರುದ್ರದೇವರು ಇರ್ಬೇಕು, ಬುದ್ಧಿಲಿ ಬಂದು ಸರಸ್ವತಿ ದೇವರು ಇರ್ಬೇಕು. ಅವರೆಲ್ಲ ಇದ್ದು ಬರೋದು, ಅವರಂತ ನೀವು ಹೊಗಳಿರೋ ಹೊರತ ನನ್ನ ಹೊಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಜೀವ ಮಾಡ್ತಕ್ಕಂಥ ಒಳ್ಳೆ ಕರ್ಮ ಮಾಡಿದಾದ್ರೂ ಕೂಡ ಅದು ಒಂದು ನಿಮಿಷ ಹೇಳಿರ್ತಾನೆ. ಸ್ವಾಮಿನ ಪರಶುದ್ಧೇ ಆದ್ರೆ ಆ ಮೊಬ್ಬದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಜೀವ ಮಾಡ್ತಕ್ಕಂಥ ಒಳ್ಳೆ ಕರ್ಮ ಇರ್ತಕ್ಕಂಥದ್ದು ಯಾವುದೂ ಅವನಿಗೆ ಸಂಬಂಧ ಇಲ್ಲ. ಅತಿರಿಷಿಗಳು ನಾಥರೆ ಗೋತ್ರ ಅವನಿಗೆ ಯಾವುದೂ ಸಂಬಂಧ ಇಲ್ಲ, ಎಲ್ಲ ಬಂದು ತತ್ವಾಭಿಮಾನಿ ದೇವತೆಗಳಿದ್ದಾನೆ ಅಂತಂದ್ರು. ಅದ್ರ ಮೇಲೆ ಒಂದು ಸಂದೇಹ ಬಂತು. ಆಗ ಬಂದು ಯಾವ ಜೀವ ಒಳ್ಳೆ ಕರ್ಮ ಮಾಡಿರೋ ಒಬ್ಬನಿಗೂ ಮೋಕ್ಷ ಆಗಲಾರ್ದಲ್ಲ, ಯಾಕಂದ್ರೆ ಅವನಿಗೆ ಸಂಬಂಧ ಇಲ್ಲ, ಎಲ್ಲ ತತ್ವಾಭಿಮಾನಿ ದೇವತೆಗಳೇ ಅಂತ ಹೇಳ್ಬಿಟ್ರು ಅಂದ್ರೆ. ಅದಕ್ಕೆ ನೆಕ್ಸ್ಟ್ ಸೂತ್ರದಲ್ಲಿ ಔಡಲೊಮ್ಮೆ ಹೇಳ್ತಾರೆ, ಇಲ್ಲ ಒಂದು ಯಾಗ ಮಾಡೋ ವೇಳೆ ಈ ಋತ್ವಿಕಗಳು ಅಂತ ಇರ್ತಾರೆ, ಯಾಗ ಮಾಡವರ್ತಾನ, ಯಾಗ ಮಾಡ್ತಕ್ಕಂಥ ಯಜಮಾನನೇ ಪೂರ ಫಲವು ಬರೋದು. ಈ ಋತ್ವಿಕ ಅಂದ್ರೆ ಸುಮ್ಮನಲ್ಲಿ ಕೂತ್ಕೊಂಡು ತುಪ್ಪನ ಹಾಕ್ತಾರೆ ನೋಡ್ರಿ, ಬೆಂಕಿಲ್ ಹಾಕ್ತಾರಲ್ಲ, ಮೆಕ್ಯಾನಿಕಲ್ ಹಾಕ್ಬಿಟ್ಟು ಸಂಭಾವನೆ ತಗೊಂಡು ಹೋಗ್ತಾರಲ್ಲ, ಅವ್ರಿಗೆ ಒಂದು 5% ಬರೋದು. ಅರ್ಥ ಆಯ್ತಲ್ಲ? ಅದರ ಹಂಗೆ ಇವನಿಗೆ ಈ ಜೀವನಿಗೆ ಎಲ್ಲ ಮಾಡ್ತಕ್ಕಂಥದ್ದು ತತ್ವಾಭಿಮಾನಿ ದೇವತೆಗಳು, ಇವನಿಗೆ ಋತ್ವಿಕ ಹಂಗ ಒಂದು 5% ಬರೋದು. ಬಟ್ ಆ 5% ಈಸ್ ಇನಫ್ ಫಾರ್ ಹಿಮ್ ಟು ಅಟೈನ್ ಮೋಕ್ಷ. ಇದು 3ನೇ ಶ್ಲೋಕದಲ್ಲಿ, 3ನೇ ಸೂತ್ರದಲ್ಲಿ ವೇದವ್ಯಾಸರು ಹೇಳ್ತಾರೆ, ಅವರು ಹೇಳೋದು ರೈಟು, ಇವರು ಹೇಳೋದು ರೈಟು. ಅದಕ್ಕೆ ನನ್ನ ಪುಸ್ತಕ ಇದನ್ನ ಬಂದು ಹೋದ ವಾರ ಒಬ್ರು ಫೋನ್ ಮಾಡಿ ಹೇಳಿರೋ, ತುಂಬಾ ಚಂದ ಇದೆ ಅಂದ್ಬಿಟ್ಟು ನಾವೊಂದು ಇಲ್ಲಸ್ಟ್ರೇಷನ್ ಬರೆದ ನಿಮಗೆ ಹೇಳಿದ್ದೇನೆ. ನಿಮ್ ಕೈಲಿ 1,00,000 ರೂಪಾಯಿ ಇಟ್ಟಿದ್ದೀರಿ, ನನ್ನ ಕೈಲಿ 100 ರೂಪಾಯಿ ಇದೆ. ನೀವು ನನ್ನ ಕೇಳ್ತೀರಿ, ಸರ್ ಏನಾದ್ರು ರೂಪಾಯಿ ಇದೆ ಅಂತ. ನಾ ಇಲ್ಲ ಅಂತ ಹೇಳ್ತೇನೆ. ಯಾಕೆ? ನೀವು 1,00,000 ರೂಪಾಯಿ ಕೈಲಿಟ್ಟಂದ್ರೆ ಅವ್ರ ಮುಂದೆ 100 ರೂಪಾಯಿ ನನ್ನ ಹತ್ರ ಹೇಳಿ. ಆದ್ರೆ ಹಂಗೆ ನಮಗೆ ಬರ್ತಕ್ಕಂಥ ಒಳ್ಳೆ ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ನಮಗೆ ಅಹಂಕಾರವೇ ಬರ್ಲಾರ್ದು. ನಮ್ಮ ಹತ್ರದಿಂದ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತತ್ವಾಭಿಮಾನಿ ದೇವತೆಗಳ ಮೇನ್ ಕಾಂಟ್ರಿಬ್ಯೂಷನ್ ನಮ್ಮದು ಒಂದು ಸ್ಮಾಲ್ ಟ್ರಿವಿಯಲ್. ಇದಕ್ಕೆ ನಮ್ಮಲ್ಲಿ ಮಾಡ್ಸ್ಲಿಕ್ಕೆ ಒಂದು ಬೇಕಲ್ಲ, ತತ್ವಾಭಿಮಾನಿ ದೇವತೆಗಳು ಒಂದು ಜೀವ ಇದ್ರೆ ತಾನೇ ಅದ್ರ ಮಾಡ್ಸಾರು. ಅದ ಕಾರಣ ಬಟ್ ದಟ್ ಈಸ್ ಇನಫ್ ಫಾರ್ ದಿ ಸೋಲ್ ಟು ಎವಾಲ್ವ್. ಏನೋ ನಮಗಿರ್ತಕ್ಕಂಥ ಅದನ್ನ ಅವ್ರಿಗೆ ಕಿತ್ತಿಟ್ಟು ಹೋದ್ರು ಅಂತಲ್ಲ. ಬ್ಯೂಟಿಫುಲ್ ಅಂಕಲ್, ಅರ್ಥ ಆಯ್ತು. ಎನಿ ಅದರ್ ಕ್ವೆಶ್ಚನ್ಸ್? ಆನಂದ್ ಜಿ. ನಮಸ್ಕಾರ ಅಂಕಲ್, ಹ್ಯಾಪಿ ಶ್ರೀರಾಮನವಮಿ. ನೀವು ಒಂದು ಕನ್ಫ್ಯೂಸ್ ಮಾಡೋದಿತ್ತು ಅಂಕಲ್, ಅದು ವೇದಮಾನ ರೂಲ್ ಏನಿದೆ ಅಲ್ಲ, ದೇವತೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂದ್ರೆ ವಾಯುದೇವರಿಗೆ ಆಗೋದಿಲ್ಲಲ್ಲ? ಇಲ್ಲ ಬಿಲೋ ವಾಯುದೇವರು ಆದ್ಮೇಲೆ. ಒಳ್ಳೆ ಕ್ವಶನ್ ನೀವು ಕೇಳೋದು. ವಾಯುದೇವರ ಇರ್ತಕ್ಕಂಥವ್ರಿಗೆ ಯಜಮಾನದ್ ಬಿಟ್ಟಿದ್ರೆ ಒಂದು ಮಾಡಿ ಒಂದು ತಪ್ಪ ಮಾಡ್ಬೇಕು ಅಂತ ಇದೆಲ್ಲ ಆ 2ನೇದೇ ಅವ್ರಿಗೆ ಅಪ್ಲೈ ಆಗಲಾರು, ತಪ್ಪ ಮಾಡಲೇ ಇಲ್ಲರು. ಫೈನ್, ವೆರಿ ಗುಡ್ ಕ್ವಶನ್. ಅದಕ್ಕೆ ನೆಕ್ಸ್ಟ್ ಈ ಬರ್ತಾನೆ ಅವನಿಗೆ ಶೇಷದೇವರಿಗೆ ಬರ್ತಾನೆ ನೋಡ್ರಿ. ಶೇಷದೇವ್ರ ತಾನೆ ಲಕ್ಷ್ಮಣ, ಅವತಾನ್ ಬಲರಾಮ್ ದೇವರು. ವಾಯುದೇವ ಪರಶುಕ್ಲ ತರ ಏರಿ ಬರ್ಲಾರ್ದು. ಬ್ಯೂಟಿಫುಲ್. ಲಾಸ್ಟ್ ಕ್ವೆಶ್ಚನ್ ಅಂಕಲ್, ಈ ನೀವು ಗೀತಾದು ಚಾಪ್ಟರ್ 12th ವರ್ಸ್ ಹೇಳಿದ್ರಲ್ಲ, ನತ್ವೇ ವಾಹಂ ಜಾತು ನಾಶಂ, ಜೀವಗ್ ನಾಶ ಇಲ್ಲ ಅಂತ ಹೇಳಿ. ಈ ವರ್ಷನ ಬಂದು ನಾನು ಅದ್ವೈತರ ಭಾಷೆ ಓದಿಲ್ಲ ಅಂಕಲ್. ಆ ಬುಕ್ ಮುಟ್ಲಿಕ್ಕೆ ನನಗೆ ಅಂಜಿಕೆ ಆಗದ. ಐ ಜಸ್ಟ್ ಡೋಂಟ್ ಲೈಕ್ ಟಚಿಂಗ್ ದಟ್ ಬುಕ್. ಬಟ್ 2:12 ವಾಟ್ ಈಸ್ ದೇರ್ ಕಮೆಂಟ್ರಿ? ಅದು ಹೌ ಡು ದೇ ಕೈಂಡ್ ಆಫ್ ರಿಸಾಲ್ವ್ ದಿಸ್? ಜೀವಾಗ ಬಂದು ಸಾವೇ ಇಲ್ಲ ಅಂತ ಹೇಳಿದ್ಮೇಲೆ ಇವ್ರುಗಳು ನಾನೇ ಬ್ರಹ್ಮ ಅಂತ ಓಡ್ಕೊತಾ ಇದ್ದಾರಲ್ಲ. ಕೃಷ್ಣ 2:12 ಅಲ್ಲಿ ನೋಡಪ್ಪ, ನಿನಗೂ ನನಗೂ ಸಾವೇ ಇಲ್ಲ, ನಾವು ಬೋತ್ ಇಟರ್ನಲ್ ಅಂತ ಹೇಳಿದ್ರೆ ಅದಕ್ಕೆ ಏನ್ ಅವ್ರಿಗೆ ಆನ್ಸರ್ ಮಾಡ್ತಾರೆ? ಮೇ ಬಿ ನಿಮ್ ಲೆಕ್ಚರ್ ಇವತ್ತು ಕೇಳಿದ ಮೇಲೆ ಐ ವಿಲ್ ಸ್ಯಾಡ್ಲಿ ಓಪನ್ ದಟ್ ಬುಕ್ ಅಂಡ್ ಹ್ಯಾವ್ ಅ ರೀಡ್ ಟು ಅಂಕಲ್. ಬಟ್ ನನಗೆ ಅವ್ರು ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬೇಸಿಕಲಿ ರಾಂಗ್ ಎಲ್ಲ ಅದೆಲ್ಲ ಹೇಳ್ಬಿಟ್ಟು ಎಲ್ಲದು ವ್ಯಾವಹಾರಿಕ ದಶ ಹಂಗೆ ಅಂತೇಳಿ ಹೇಳಿ ಒಂದೇ ಮಾತಾಡಿದ್ದು. Very beautiful uncle. Excellent class uncle. Look forward to next Sunday's class. Hare Krishna. ತುಂಬಾ ಸಂತೋಷ.